जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ब्रह्मान्ता गुरवः साक्षात् इष्टं दैवं श्रियः पतिः आचार्याः श्रीमदाचार्याः सन्तु मे जन्मजन्मनि। शारदा भववाराशेः पारदा वरदा सता नीरदा बहरे ज्ञानसारदा पातु सर्वदा। तपो विद्या विरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। स्वस्त्यस्तु सताम् अशेषसन्मङ्गलानि भवन्तु। ಕಾಮನಬಿಲ್ಲು ಕಾರ್ಯಕ್ರಮದಲ್ಲಿ ಮಹಾಭಾರತದ ಸರಣಿ ಪ್ರವಚನವನ್ನು ಕೇಳುವ ಸಾಧಕರಿಗನ್ನೆಲ್ಲ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಗರುಡೋಪಾಖ್ಯಾನದ ಕೊನೆಯ ಘಟ್ಟದ ಚಿಂತನೆಯನ್ನ ನಿಮ್ಮ ಮುಂದೆ ಒಪ್ಪಿಸಲು ಉದ್ಯುಕ್ತನಾಗಿದ್ದೇನೆ. ಗರುಡದೇವ ದೇವಕೋಟಿಯಲ್ಲೇ ಬಹಳ ಶ್ರೇಷ್ಠನಾದವನು. ಇಂದ್ರಾದಿ ದೇವತೆಗಳನ್ನ ಮೀರುವಂತಹ ಸಾಮರ್ಥ್ಯವುಳ್ಳವನು ಗರುಡದೇವ. ಅವನ ಶಕ್ತಿ ಪರಾಕ್ರಮಗಳ ಬಗ್ಗೆ ವ್ಯಾಸರು ಮಹಾಭಾರತದಲ್ಲಿ ವಿಶದವಾಗಿ ನಿರೂಪಿಸಿದ್ದಾರೆ. ಈಗಾಗಲೇ ನಾವು ಅವನ ಪರಾಕ್ರಮಗಳ ಬಗ್ಗೆ ಶ್ರವಣ ಮಾಡಿದ್ದೇವೆ. ತನ್ನ ಅಚ್ಛೇದ್ಯವಾದ ರೆಕ್ಕೆಗಳಿಂದ, ಕಾಲಿನ ಪಂಜುಗಳಿಂದ, ಕೊಕ್ಕಿನಿಂದ ಸರ್ಪಗಳಿಗೆ, ದೇವತೆಗಳಿಗೆ ಅತ್ಯಂತ ಪ್ರೀತಿಪಾತ್ರವಾದ ಅಮೃತದ ಕಲಶವನ್ನ ಅಭೇದ್ಯವಾದ ಯಂತ್ರದ ನಡುವೆ ಆ ಯಂತ್ರವನ್ನೆಲ್ಲ ನಾಶಪಡಿಸಿ ತನ್ನ ಕೊಕ್ಕಿನಿಂದ ಕಚ್ಚಿಕೊಂಡು ಹೊರಟಿದ್ದಾನೆ ಗರುಡ ಅನ್ನುವ ಕಥೆಯನ್ನು ಹಿಂದೆ ಕೇಳಿದ್ದೇವೆ. ಗರುಡದೇವ ಪರಾಕ್ರಮದಿಂದ ಅಂತರಿಕ್ಷ ಲೋಕದಲ್ಲಿ ಅಮೃತದ ಕಲಶವನ್ನು ಹೊತ್ತುಕೊಂಡು ಹೋಗುವಂತಹ ಪ್ರಸಂಗದಲ್ಲಿ ಸಾಕ್ಷಾತ್ ಜಗದೀಶನಾದ ವಿಷ್ಣು ಆ ಗರುಡನನ್ನು ಬಂದು ಹರಿಸ್ತಾನೆ. ಬಹಳ ದೊಡ್ಡ ಸಾಹಸವನ್ನು ಮಾಡ್ತಾ ಇದ್ದೀವಿ, ನಿನ್ನ ಪರಾಕ್ರಮಕ್ಕೆ ನಾನು ಮೆಚ್ಚಿದ್ದೇನೆ, ಅತ್ಯಂತ ಪರಾಕ್ರಮಿಯಾದ ನಿನಗೆ ವರಗಳನ್ನು ಕೊಡಬೇಕು ಅಂತ ಉದ್ಯುಕ್ತನಾಗಿದ್ದೇನೆ, ಮಹಾಪರಾಕ್ರಮಿಯಾಗಿದಿ, ನಿನಗೆ ವರವನ್ನು ಕೊಡ್ತೇನೆ ಅಂತ ಹೇಳಿದಾಗ ಗರುಡದೇವ ಸ್ವಲ್ಪ ಗರ್ವದಿಂದ ನನಗ್ಯಾರು ವರ ಕೊಡುವವರಿದ್ದಾರೆ, ನಾನೇ ಎಲ್ಲರಿಗೂ ವರ ಕೊಡುವವನು ಅಂತ ಆ ತನ್ನ ಪರಾಕ್ರಮದಿಂದ, ಯಾರಿಗಾದರೂ ದೊಡ್ಡ ಸಭೆಗಳಲ್ಲಿ ತುಂಬಾ ದೊಡ್ಡ ಪ್ರಶಸ್ತಿ ಸಿಕ್ಕಿದಾಗ ನಾನು ಶ್ರೇಷ್ಠ ಅನ್ನುವ ಒಂದು ಕ್ಷಣಕಾಲದ ಹಮ್ಮು ಎಲ್ಲರಿಗೂ ಬರುತ್ತೆ. ದೇವತೆಗಳು ಕೆಲವೊಮ್ಮೆ ಇದು ಹೊರತಲ್ಲ, ಮಾನವರಿಗೆ ಯಾವಾಗಲೂ ಅಹಂಕಾರ ಇರುತ್ತೆ, ದೇವತೆಗಳಿಗೆ ಕೆಲವೊಮ್ಮೆ ಇದರ ಸ್ಪರ್ಶವಾಗುತ್ತೆ. ವಿಷ್ಣು ಸರ್ವೋತ್ತಮ, ಅವನು ಸರ್ವಶಕ್ತ ಅನ್ನುವುದನ್ನ ಮರೆತು ಕ್ಷಣಕಾಲ ಗರುಡದೇವ ಹೇಳ್ತಾನೆ, ನಾನೇ ವರ ಕೊಡುವಂತಹ ಸಾಮರ್ಥ್ಯವುಳ್ಳವನು, ನನಗ್ಯಾರು ವರ ಕೊಡ್ತಾರೆ, ಹಾಗಾಗಿ ನೀನು ವರ ಕೊಡ್ತೀನಿ ಅಂತ ಹೇಳಿದ್ದೀಯಲ್ಲ, ನಾನು ನಿನ್ನ ತಲೆ ಮೇಲೆ ಸಂಚಾರ ಮಾಡುವಂತಹ ವರವನ್ನು ಕೊಡುವಂತ ಗರುಡ ಕೇಳ್ತಾನೆ. ವಾಸ್ತವಿಕವಾಗಿ ದೇವರ ತಲೆ ಮೇಲೆ ಯಾರೂ ಇಲ್ಲ, ದೇವರೊಬ್ಬನೇ ಸ್ವತಂತ್ರ. ಅವನ ತಲೆಯ ಮೇಲೂ ಸಂಚಾರ ಮಾಡುವಂತಹ, ಅವನ ಮೇಲೆ ಹಾರಾಡುವಂತಹ ಸಾಮರ್ಥ್ಯ ಯಾವ ವ್ಯಕ್ತಿಗಳಿಗೂ ಇಲ್ಲ ಜೀವಕೋಟಿಯಲ್ಲಿ. ಯಾವ ಬ್ರಹ್ಮ ರುದ್ರಾದಿಗಳು ಕೂಡ ಭಗವಂತನ ಪಾದವನ್ನು ಆಶ್ರಯಿಸಿ ದಾಸ್ಯ ಭಾವದಲ್ಲಿ ನಡೆದುಕೊಳ್ತಾರೋ ಅಂತಹ ಪರಮಾತ್ಮನ ಬಳಿ ಹೇಳ್ತಾನೆ, ನನ್ನ ತಲೆ ಮೇಲೆ ನಾನು ಹಾರಾಡಬೇಕು ಅಂತ ಗರುಡ ಕೇಳ್ತಾನೆ. ಆದರೂ ಭಗವಂತ ಮಹಾಕರುಣಾ ಸಂಪನ್ನ, ಭಕ್ತರ ಅಪರಾಧಗಳನ್ನು ನೋಡದೆ ಅವರಲ್ಲಿರುವಂತಹ ಸದ್ಗುಣಗಳನ್ನು ಗಮನಿಸುವ ಔದಾರ್ಯ, ಕಾರುಣ್ಯ ಆ ವಿಷ್ಣುವಿನ ಹೃದಯದಲ್ಲಿ ಇದೆ. ಹಾಗಾಗಿ ಗರುಡದೇವ ಆ ರೀತಿ ಮಾತನಾಡಿದಾಗಲೂ ವಿಷ್ಣು ಹೇಳ್ತಾನೆ, ಆಗ್ಬೋದು ಗರುಡ, ನನ್ನ ತಲೆ ಮೇಲೆ ನೀನು ಸಂಚಾರ ಮಾಡು, ತಥಾಸ್ತು ಅಂತ ವರ ಕೊಟ್ಟ. ಅಲ್ಲದೆ ದೇವರ ತಲೆ ಮೇಲೆ ಸಂಚಾರ ಮಾಡುವ ವರ ಹೇಗೆ ಸತ್ಯವಾಗುತ್ತೆ? ದೇವರು ಹೇಳ್ತಾನೆ, ನಾನು ಯಾವ ರಥದಲ್ಲಿ ಸಂಚಾರ ಮಾಡ್ತೇನೆ, ರಥದ ಮೇಲೆ ಪತಾಕೆ ಇದೆ, ನಾನು ಸಂಚಾರ ಮಾಡುವ ಎಲ್ಲಾ ರಥಗಳ ಪತಾಕೆಯಲ್ಲಿ ಗರುಡನ ಚಿಹ್ನೆ ಇರಲಿ. ಹಾಗಾಗಿ ರಥಿಕನಾದ ಆ ವಿಷ್ಣು ರಥದಲ್ಲಿ ಕುಳಿತಾಗ ರಥದ ಮೇಲ್ಭಾಗದಲ್ಲಿ ಹಾರಾಡುವಂತಹ ಪತಾಕೆ ಏನಿದೆ ಅದರಲ್ಲಿ ಗರುಡನ ಚಿಹ್ನೆ ಇರಬೇಕು. ಅರ್ಥಾತ್ ಗರುಡ ಮೇಲೆ ಧ್ವಜದಲ್ಲಿ ಕುಳಿತಿರ್ತಾನೆ. ಗರುಡ ಧ್ವಜ ಅಂತ ದೇವರಿಗೆ ಹೆಸರು. ಗರುಡನ ಚಿಹ್ನೆಯೇ ಧ್ವಜವಾಗಿ ಉಳ್ಳವನು. ಹಾಗಾಗಿ ಗರುಡ ಧ್ವಜ, ಗರುಡ ವಾಹನ
ಇದೆಲ್ಲ ವಿಷ್ಣುವಿಗೆ ಇರುವಂತಹ ಬಿರುದು. ಒಟ್ಟಿನಲ್ಲಿ ಗರುಡನ ಇಷ್ಟಾರ್ಥವನ್ನು ಪೂರ್ಣ ಮಾಡಿದ. ವಿಷ್ಣುವಿನ ತಲೆ ಮೇಲೆ ಧ್ವಜ ಇರುತ್ತೆ, ಹಾಗಾಗಿ ನನ್ನ ತಲೆ ಮೇಲೆ ಹಾರಾಡು. ಅರ್ಥಾತ್ ಗರುಡನ ಚಿಹ್ನೆಯ ಧ್ವಜ ಯಾರಿಗಿದೆಯೋ ಅವರು ನಿತ್ಯ ಜಯಶೀಲರಾಗಿರ್ತಾರೆ ಎನ್ನುವುದು ವಿಷ್ಣುವಿಗೆ ವೈಭವವೇ ಆಯಿತು. ಇಂತಹ ಪ್ರಸಂಗದಲ್ಲಿ ಗರುಡದೇವ ಹೇಳ್ತಾನೆ, ಆಗ್ಬೋದು, ನನಗೆ ಇನ್ನೂ ಒಂದು ವರವನ್ನ ಕೊಡು. ಏನು? ಅಮೃತವನ್ನ ಪ್ರಾಶನ ಮಾಡದೆಯೂ ನಾನು ಅಜರಾಮರನಾಗಿರಬೇಕು ಅಂತ ವರ ಕೊಡು. ವಿಷ್ಣುವಿನ ಮಹಿಮೆಯನ್ನು ಅರ್ಥ ಮಾಡಿಕೊಂಡು ಗರುಡದೇವ ಕೇಳಿದ, ನಾನು ಅಮೃತವನ್ನ ಪಾನ ಮಾಡಲಾರೆ, ಆದರೆ ಅಮೃತವನ್ನ ಪಾನ ಮಾಡಿದವರಿಗೆ ಯಾವ ಶಕ್ತಿ, ಬಲಗಳು, ತೇಜಸ್ಸು ಇದೆ ಅಂತ ತೇಜಸ್ಸು ನನ್ನಲ್ಲೂ ಇರುವಂತೆ ಅನುಗ್ರಹ ಮಾಡುವಂತ ಪ್ರಾರ್ಥನೆ ಮಾಡಿದ. ವಿಷ್ಣು ತಥಾಸ್ತು ಅಂತ ಗರುಡದೇವನಿಗೆ, ನೀನು ಅಮೃತತ್ವವನ್ನು ಹೊಂದಿರ್ತಿ, ನಿನ್ನ ದೇಹಕ್ಕೆ ಯಾವುದೇ ಶಸ್ತ್ರಾಸ್ತ್ರಗಳ ಬಾಧೆ ಇಲ್ಲ ಅನ್ನುವ ವರವನ್ನ ವಿಷ್ಣು ದಾನ ಮಾಡಿದ. ನಂತರ ಗರುಡದೇವ ಹೇಳ್ತಾನೆ, ವಿಷ್ಣು, ನನಗೆ ನೀನು ವರ ಕೊಟ್ಟಿದಿ, ನಾನು ನಿನಗೆ ವರ ಕೊಡಬೇಕಲ್ಲ, ನೀನು ವರ ಕೇಳಿಕೊ ಅಂತ ವಿಷ್ಣುವಿಗೆ ಹೇಳ್ತಾನೆ. ನಿನಗೆ ವರ ಕೊಡಬೇಕು ಅಂತ ನಾನು ಉದ್ಯುಕ್ತನಾಗಿದ್ದೇನೆ, ಸಂತುಷ್ಟನಾಗಿದ್ದೇನೆ. ವಿಷ್ಣು ಕೇಳ್ತಾನೆ, ಆವಾಗ ನನಗೆ ನೀನು ವರ ಕೊಡುವುದಾದ್ರೆ ಯಾವಾಗಲೂ ನನ್ನನ್ನು ಕೂಸುಮರಿ ಮಾಡಿ ಹೊತ್ಕೊಂಡು ಹೋಗ್ಬೇಕು, ನನಗೆ ನೀನು ವಾಹನ ಆಗಬೇಕು ಅಂತ ವಿಷ್ಣು ವರ ಕೇಳ್ತಾನೆ. ಅಂದ್ರೆ ದೇವರೇನು ಕೇಳಬೇಕಾಗಿಲ್ಲ, ಭಕ್ತರಿಗೆ ಸೇವಾ ಭಾಗ್ಯವನ್ನು ಕೊಟ್ಟ ಅಂತ ಹೇಳಬೇಕೇ ವಿನಃ ವರ ಕೇಳಿದ ಅನ್ನೋದ್ರ ಇದರ ತಾತ್ಪರ್ಯ ಅರ್ಥ ಅಲ್ಲ. ಯಾವತ್ತೂ ಕೂಡ ನನ್ನ ಧ್ವಜನಾಗಿ ಇರಬೇಕು, ನನ್ನನ್ನು ಹೊತ್ತುಕೊಂಡು ಸಾಗಬೇಕು, ಇಂತಹ ಸಾಮರ್ಥ್ಯ ನಿನಗೆ ಯಾವತ್ತೂ ಒದಗಿ ಬರಲಿ, ನನ್ನ ಸೇವಾ ಮಾಡುವ ಭಾಗ್ಯ ಬರಲಿ ಅಂತ ವಿಶೇಷವಾಗಿ ಆ ಗರುಡ ದೇವನಿಗೆ ವಿಷ್ಣು ಅನುಗ್ರಹ ಮಾಡಿದ. ಅದಾದ್ಮೇಲೆ ಗರುಡ ದೇವ ಅಮೃತದ ಕಲಶವನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಆ ಕದ್ರುವಿಗೆ ದಾನ ಮಾಡಬೇಕು ಅಂತ. ಇಂದ್ರದೇವನಿಗೆ ಆತಂಕ ಆಗುತ್ತೆ. ಯಾಕೆಂದ್ರೆ ಈ ಅಮೃತವನ್ನ ಎಲ್ಲಾ ಸರ್ಪಗಳು ಪಾನ ಮಾಡಿಬಿಟ್ರೆ, ಮೊದಲೇ ಸರ್ಪದ ಭಯದಿಂದ ಜಗತ್ತು ಆಕ್ರಾಂತವಾಗಿದೆ, ಇನ್ನ ಅಮೃತವನ್ನು ಬೇರೆ ಪಾನ ಮಾಡಿಬಿಟ್ರೆ ಇನ್ನೂ ದೊಡ್ಡ ಅನರ್ಥವಾಗುತ್ತೆ, ಇದನ್ನು ತಪ್ಪಿಸಬೇಕು ಅಂತ ಇಂದ್ರದೇವ ವಜ್ರಾಯುಧವನ್ನ ಹಿಡಿದುಕೊಂಡು ಆ ಗರುಡನ ಮೇಲೆ ಪ್ರಹಾರ ಮಾಡಬೇಕು ಅಂತ ಬರ್ತಾನೆ. ಅಂತಹ ಸಂದರ್ಭದಲ್ಲಿ ಗರುಡದೇವ ಹೇಳ್ತಾನೆ, ಇಂದ್ರ, ನಿನ್ನ ಯಾವ ಪರಾಕ್ರಮವೂ ನನ್ನ ಮೇಲೆ ನಡೆಯೋದಿಲ್ಲ. ಯಾಕೆಂದ್ರೆ ಈಗಾಗಲೇ ವಿಷ್ಣುವಿನ ವರ ಇದೆ, ಅಮೃತವನ್ನ ಪಾನ ಮಾಡಿದ್ರೆ ಇದ್ರು ಅಮೃತ ಪಾನ ಮಾಡಿದ ವ್ಯಕ್ತಿ ಎಷ್ಟು ಬಲಿಷ್ಠನಾಗುವ ವಿಷ್ಣುವಿನ ವರ ಇದೆ. ಸ್ವಯಂ ಸಮರ್ಥನೂ ಆಗಿದ್ದಾನೆ. ವಜ್ರಾಯುಧಕ್ಕಿಂತ ಗಟ್ಟಿಯಾದದ್ದು ಗರುಡದೇವನ ಶರೀರ, ಹಾಗಾಗಿ ನಿನ್ನ ವಜ್ರಾಯುಧದಿಂದ ನನಗೆ ಯಾವ ಭಯ ಇಲ್ಲ. ದದೀಚಿ ಋಷಿಗಳಿಂದ ನಿರ್ಮಿತವಾದ ವಜ್ರಾಯುಧದ ಭಯ ನನ್ನ ಪಾಲಿಗೆ ಇಲ್ಲ. ಆದ್ರಿಂದ ವಜ್ರಾಯುಧವನ್ನ ತಂದಿದೆ, ನನ್ನ ಮೇಲೆ ಪ್ರಯೋಗ ಮಾಡಬೇಕು ಅಂತ ಉದ್ಯುಕ್ತನಾಗಿದೆ. ನಿನಗೆ ಅಷ್ಟೊಂದು ತವಕ ಇದ್ರೆ ನಂದೊಂದು ಗರಿಯನ್ನ ನೋಡಿ, ಎಂತಹ ಸಾಮರ್ಥ್ಯ ಗರುಡದೇವನದ್ದು. ಹೇಳ್ತಾರಲ್ಲ, ನನ್ನೊಂದು ರೋಮ ಅಳ್ಳಾಡಿಸ್ಲಿಕ್ಕಾಗಲ್ಲ ಅಂತ ಹೇಳುವುದು ಮಾತ್ರ, ಅವರದ್ದು ತಲೆನೇ ಕಡಿತಾರೆ, ಅದು ಸುಮ್ಮನೆ ಬಾಯಿ ಮಾತು ಅಷ್ಟೇ. ಆದ್ರೆ ಗರುಡದೇವ ಹೇಳ್ತಾನೆ, ನಿನ್ನ ವಜ್ರಾಯುಧಕ್ಕೆ ಸಾಮರ್ಥ್ಯ ಇದ್ರೆ ನನ್ನ ದೇಹದಿಂದ ಒಂದು ಗರಿಯನ್ನ ತೆಗೆದು ಹೊರಗೆ ಬಿಸಾಕ್ತೇನೆ, ಆ ಗರಿಯನ್ನ ತುಂಡು ಮಾಡಿದ್ರೆ ಸಾಕು ವಜ್ರಾಯುಧ, ಅದಕ್ಕೊಂದು ಮಹಿಮೆ ಬರುತ್ತೆ ಅಂತ ನನ್ನ ಗರಿಯನ್ನ ತುಂಡು ಮಾಡಲಿ ಅಂತ ಹೇಳ್ತಾನೆ. ಆ ಗರುಡದೇವ ಒಂದು ರೆಕ್ಕೆಯನ್ನು ತೆಗೆದು ಹೊರಗೆ ಹಾಕ್ತಾನೆ. ವಜ್ರಾಯುಧದ ಎಲ್ಲಾ ಸಾಮರ್ಥ್ಯಗಳನ್ನ ತೆಗೆದು ಆ ಇಂದ್ರದೇವ ಗರಿಯ ಮೇಲೆ ಪ್ರಯೋಗ ಮಾಡ್ತಾನೆ. ಗರಿಯ ಮೇಲೆ ಪ್ರಯೋಗ ಮಾಡಿದ್ರೆ ಮಹಾ ಪ್ರಯತ್ನ ಪೂರ್ವಕವಾಗಿ ವಜ್ರಾಯುಧ ಆ ಗರಿಯನ್ನ ಪೂರ್ಣ ತುಂಡು ಮಾಡ್ಲಿಕ್ಕಾಗಲಿಲ್ಲ, 3 ತುಂಡು ಮಾಡಿತಂತೆ. ಪೂರ್ಣ ಅದನ್ನ ಪುಡಿ ಪುಡಿ ಮಾಡ್ಲಿಕ್ಕಾಗಲಿಲ್ಲ, 3 ಭಾಗ ಮಾಡಿತ್ತು. ಆ ಸಂದರ್ಭದಲ್ಲಿ ಸಂತುಷ್ಟನಾದ ಇಂದ್ರದೇವ ಹೇಳ್ತಾನೆ, ನಿನ್ನ ಒಂದು ರೆಕ್ಕೆಯನ್ನು ತುಂಡು ಮಾಡಬೇಕಾದ್ರೆ ವಜ್ರಾಯುಧಕ್ಕೆ ಇಷ್ಟೊಂದು ಪ್ರಯಾಸ ಆಗಿದೆ ಅಂದ್ರೆ ನಿನ್ನ ಪರಾಕ್ರಮ ಎಂತಹದ್ದು ಗರುಡದೇವ. ಹಾಗಾಗಿ ಇನ್ನು ಮುಂದೆ ಜಗತ್ತಿನಲ್ಲಿ ಬಹಳ ಸುಂದರವಾದ ರೆಕ್ಕೆಯನ್ನ ತೆಗೆದು ಬಿಸಾಡಿ ನಿನ್ನ ಪರಾಕ್ರಮವನ್ನು ತೋರಿಸಿದ ಮಹಿಮೆಯಿಂದ ಇನ್ನು ಮುಂದೆ ಸಮಾಜ ನಿನ್ನನ್ನ, ಜಗತ್ತು ನಿನ್ನನ್ನ ಸುಪರ್ಣ ಅಂತ ಕರೀಲಿ. ಸು ಅಂದ್ರೆ ಸೂಪರ್ ಅಂತ ಅರ್ಥ, ಪರ್ಣ ಅಂದ್ರೆ ರೆಕ್ಕೆ ಅಂತ ಅರ್ಥ. ನಿನ್ನಂಥ ರೆಕ್ಕೆ ಜಗತ್ತಿನ ಯಾವ ಪಕ್ಷಿಗಳಿಗೂ ಇಲ್ಲ ಅನ್ನುವ ಬಿರುದು ನಿನ್ನ ಪಾಲಿಗೆ ಬರಲಿ ಅಂತ ಆ ಇಂದ್ರದೇವ ಅವನನ್ನ ಪ್ರಶಂಸೆ ಮಾಡ್ತಾನೆ. ಎಲ್ಲಾ ಪಕ್ಷಿಗಳ ನಡುವೆ ನೀನು ಶ್ರೇಷ್ಠನಾಗಿದ್ದಿ, ದೇವತೆಗಳಲ್ಲೇ ಎಲ್ಲರನ್ನು ಗೆಲ್ಲುವಂತಹ ಸಾಮರ್ಥ್ಯ ನಿನ್ನದು ಅಂತ ಇಂದ್ರದೇವ ಅವನನ್ನ ಪ್ರಶಂಸೆ ಮಾಡ್ತಾ ಹೇಳ್ತಾನೆ. ಇಂಥ ಪರಾಕ್ರಮಿಯಾದ ನೀನು ನನಗೇನು ಹಾನಿಕಾರಕ ಅಲ್ಲ, ನಿನ್ನ ಜೊತೆಗೆ ನಾನು ಸಖ್ಯವನ್ನ ಬಯಸ್ತೇನೆ ಅಂತ. ಯುದ್ಧ ಮಾಡಬೇಕು ಅಂತ ಬಂದ ಅವನ ಪರಾಕ್ರಮವನ್ನು ನೋಡಿ ಹೆದರಿದ ಇಂದ್ರ ಕೇಳ್ತಾನೆ, ನಿನ್ನ ಜೊತೆಗೆ ಸಖ್ಯವನ್ನ ಬಯಸ್ತಾ ಇದ್ದೇನೆ, ನಾನು ನೀನು ಮಿತ್ರರಾಗಿ ಇರೋಣ ಅಂತ ಇಂಥ ಮಾತುಗಳನ್ನು ಆಡ್ತಾನೆ. ಆ ಸಂದರ್ಭದಲ್ಲಿ ಗರುಡದೇವ ಹೇಳ್ತಾನೆ, ನಿನ್ನ ಸ್ತೋತ್ರದಿಂದ ನಾನು ಸಂತುಷ್ಟನಾಗಿದ್ದೇನೆ. ಹೌದು, ಉತ್ತಮರ ಮೈತ್ರಿ ಯಾವತ್ತು ಶ್ರೇಷ್ಠವಾದದ್ದು ಅಂತ ನಾನು ಭಾವಿಸ್ತೇನೆ. ನನಗೆ ದೇವಲೋಕದ ಅಮೃತವನ್ನ ಪಾನ ಮಾಡುವ ಇರಾದೆಯೇ ಇಲ್ಲ, ನನಗೆ ಅಭಿಪ್ರಾಯವೇ ಇಲ್ಲ.
ಯಾಕೆಂದ್ರೆ ವಿಷ್ಣುವಿನಿಂದ ಈಗಾಗಲೇ ಅಜರಾಮರತ್ವ ಅನ್ನುವ ವರವನ್ನ ಪಡೆದ ಮೇಲೆ ಈ ಅಮೃತದ ಕಲಶವನ್ನ ಕುಡಿಬೇಕು ಅನ್ನುವ ಹವಣಿಕೆ ನನ್ನ ಮನಸ್ಸಿನಲ್ಲಿ ಇಲ್ಲ. ನಿನ್ನೊಟ್ಟಿಗೆ ಯಾವಾಗಲೂ ಮೈತ್ರಿ ಭಾವದಿಂದಲೇ ನಾನು ಇರ್ತೇನೆ. ಸಮಸ್ತ ಪ್ರಾಣಿ ಪ್ರಪಂಚವನ್ನು ಕೂಡ ನಾನು ರಕ್ಷಣೆ ಮಾಡ್ತೇನೆ. ನನ್ನ ಸಾಮರ್ಥ್ಯ ಸಮಸ್ತ ಬೆಟ್ಟಗಳು, ಸಾಗರಗಳು, ನದಿಗಳಿಂದ ಕೂಡಿರುವಂತಹ ಭೂಮಂಡಲವನ್ನ ನನ್ನ ರೆಕ್ಕೆಯಿಂದ ಎತ್ತುವ ಸಾಮರ್ಥ್ಯ ನನಗಿದೆ. ಅಂಥ ನನ್ನ ಬಳಿ ನೀನು ಸಖ್ಯವನ್ನು ಬಯಸಿದಿ. ನನ್ನ ಸಖ್ಯಕ್ಕೆ ನಿನಗೆ ಮಹತ್ವವನ್ನು ತುಂಬಿದ್ದೇನೆ. ನಿನಗೆ ಏನು ಹಿತ ಆಗಬೇಕು ಅದನ್ನ ಕೇಳಿಕೋ ಅಂತ ವಿಶೇಷವಾಗಿ ಇಂದ್ರದೇವನು ಹೇಳ್ತಾನೆ. ಗರುಡದೇವನು ಅದಕ್ಕೆ ಪ್ರತಿಯಾಗಿ ಉತ್ತರ ಮಾಡ್ತಾನೆ. ಅಂತಹ ಸಂದರ್ಭದಲ್ಲಿ ಇಂದ್ರದೇವ ಕೇಳಿಕೊಳ್ತಾನೆ ಗರುಡನ ಬಳಿ, ನನಗೆ ಹಿತ ಆಗಬೇಕು ಅಂದ್ರೆ ಆ ಅಮೃತದ ಕಲಶವನ್ನ ನೀನು ಇವರಿಗೆ ಕೊಡಬಾರದು, ಸರ್ಪಗಳಿಗೆ ಕೊಡಬಾರದು. ಸರ್ಪಗಳು ಅಮೃತವನ್ನ ಪಾನ ಮಾಡಬಾರದು. ಆದ್ರಿಂದ ನನಗೊಂದು ಹಿತವನ್ನ ಚಿಂತನೆ ಮಾಡು ನೀನು ಅಂತ ಹೇಳಿದಾಗ ಗರುಡದೇವ ಹೇಳ್ತಾನೆ, ನನ್ನ ಅಮ್ಮನ ದಾಸ್ಯ ಬಿಡಿಸಬೇಕು ಅಂದ್ರೆ ಕದ್ರುವಿಗೆ ಅಮೃತದ ಕಲಶವನ್ನು ಕೊಡಬೇಕು. ನನಗೇನು ಅಮೃತದ ಕಲಶದಲ್ಲಿ ತಾತ್ಪರ್ಯ ಇಲ್ಲ. ನನ್ನ ಅಮ್ಮನ ದಾಸ್ಯ ಭಾವ ಹೋಗಬೇಕು ಅಂತ ಇಷ್ಟೇ ತಾತ್ಪರ್ಯ. ಆದ್ರಿಂದ ಕಲಶವನ್ನು ಅವಳ ಕೈಲಿ ಕೊಡ್ತೇನೆ. ಆಮೇಲೆ ಉಪಾಯ ಮಾಡಿ ಆ ಕಲಶವನ್ನು ನೀನು ಸ್ವೀಕಾರ ಮಾಡು. ನಿನಗೆ ನಾನು ವಿರೋಧ ಮಾಡಲ್ಲ. ಒಂದು ವೇಳೆ ಗರುಡನೇ ವಿರೋಧಕ್ಕೆ ನಿಂತರೆ ಇಂದ್ರನಿಗೂ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮೈತ್ರಿ ಭಾವನದಿಂದ ಆ ಗರುಡದೇವ ಹೇಳ್ತಾನೆ ಇಂದ್ರನಿಗೆ, ದೇವತೆಗಳಿಗೆ ಹಿತವಾಗುತ್ತೆ ಅಂತಾದ್ರೆ ನಾನು ಸಹಕಾರಿಯಾಗಿರ್ತೇನೆ. ಅಮೃತದ ಕಲಶವನ್ನ ನೀನು ಉಪಾಯದಿಂದ ಸ್ವೀಕಾರ ಮಾಡಿ, ಅಂದ್ರೆ ನಾನು ಕದ್ರುವಿಗೆ ಅಮೃತದ ಕಲಶವನ್ನು ಕೊಟ್ಟ ಮೇಲೆ ನೀನು ಉಪಾಯ ಮಾಡಿ ಕಲಶವನ್ನು ಹಿಡಿದುಕೊಂಡು ಹೋಗುವ ಪ್ರಸಂಗದಲ್ಲಿ ನಾನು ವಿಘ್ನವನ್ನು ನೀಡಲಾರೆ, ನಿನ್ನ ಸಖ್ಯಕ್ಕೆ ಬೆಲೆಯನ್ನು ತುಂಬುತ್ತೇನೆ ಅಂತ ಇಷ್ಟು ಮಾತನ್ನ ಹೇಳಿದಾಗ ತುಂಬಾ ಸಂತುಷ್ಟನಾಗ್ತಾನೆ ಇಂದ್ರ. ಗರುಡ, ನಿನ್ನ ಮಾತಿನಿಂದ ತುಂಬಾ ಸಂತೋಷ ಆಯಿತು. ಆದ್ರಿಂದ ನೀನು ಒಂದು ವರ ಕೇಳಿಕೋ, ನಾನು ವರ ಕೊಡ್ತೀನಿ ಅಂತ ಇಂದ್ರ ಗರುಡದೇವನಿಗೆ ಹೇಳ್ತಾನೆ. ವಾಸ್ತವಿಕವಾಗಿ ಗರುಡ ಏನು ವರ ಕೇಳಬೇಕಾಗಿಲ್ಲ. ಅದು ಗರುಡನ ಬಳಿ ವಿಷ್ಣು ಹೇಗೆ ವರ ಕೇಳಿದನೋ ಹಾಗೆ ಇಂದ್ರನ ಬಳಿ ಗರುಡ ವರ ಕೇಳುತ್ತಾನೆ. ಉತ್ತಮನಾದವನು ಗರುಡ ಅಧಮನಾದ ಇಂದ್ರನಿಂದ ಏನು ವರ ಪಡಿಬೇಕಾಗಿಲ್ಲ. ಉತ್ತಮನಾದ ವಿಷ್ಣು ಗರುಡನಿಂದ ವರವನ್ನು ಕೇಳಿದನೋ ಇಲ್ಲೋ, ಆ ತರ ಇವನು ಒಂದು ಅವನಿಗೆ ಸಂತೋಷವಾಗಲಿ ಅಂತ ಮಕ್ಕಳೇನಾದ್ರೂ ಕೊಡ್ಲಿಕ್ಕೆ ಬಂದ್ರೆ ಸ್ವೀಕಾರ ಮಾಡಬೇಕು, ಅದನ್ನ ತಿರಸ್ಕಾರ ಮಾಡಬಾರದು. ಆ ಭಾವದಲ್ಲಿ ಇಂದ್ರದೇವ ವರವನ್ನ ಕೇಳು ಅಂತ ಹೇಳಿದಾಗ ಗರುಡ ಹೇಳ್ತಾನೆ, ನನ್ನಮ್ಮನ ದಾಸ್ಯ ಪರಿಹಾರ ಆಗುವುದು ಅಂತ ಒಂದು ವರವನ್ನು ಕೊಟ್ಬಿಡು ಅಂತ ಯಾವಾಗಲೂ ಮಾತ್ರ ನಿಷ್ಠೆ. ಗರುಡನ ಉಪಾಖ್ಯಾನವನ್ನ ಆದಿಪರ್ವದಲ್ಲಿ ವ್ಯಾಸರು ಹೇಳಿದ್ದಾರೆ. ಯಾಕೆ ಇದಕ್ಕೆ ಇಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅಂದ್ರೆ, ತಾಯಿಗೆ ಅಂತಹ ಮಹತ್ವವನ್ನು ಕೊಡಿ. ಕೃಷ್ಣಾವತಾರ ಪೂರ್ಣ ಭಗವಂತ ಮಾಡಿದ ಪಾಠ ಗೋವುಗಳಿಗೆ ಮಹತ್ವ ಕೊಡಿ. ಯಾಕೆಂದ್ರೆ ಜಗತ್ತಿನ ತಾಯಿ ಗೋವುಗಳು ಅಂತ ಗೋವಿಂದ ಅನ್ನುವ ನಾಮದಿಂದಲೇ ಪ್ರಸಿದ್ಧನಾದ. ಮತ್ತೆ ಈ ಮಹಾಭಾರತದ ಆರಂಭದಲ್ಲಿ ತಾಯಿಗೆ ಮಹತ್ವವನ್ನು ತುಂಬಿ ಪ್ರತ್ಯಕ್ಷವಾಗಿ ಬದುಕುವಂತಹ ಗೋವುಗಳು, ತಾಯಿ ಇವರನ್ನೇ ಪ್ರೀತಿಸದೆ ಒಂದು ಕ್ಷೇತ್ರ ಶಾಲಗ್ರಾಮ ಪೂಜೆ ಮಾಡ್ತಾ ಇದ್ದೇನೆ, ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಾ ಇದ್ದೇನೆ, ವಿಷ್ಣು ಪಂಚಕ, ಭೀಷ್ಮ ಪಂಚಕ, ಯಾವ ವ್ರತ ಉಪವಾಸಗಳನ್ನು ಮಾಡಿದ್ರು ಹೆತ್ತ ತಾಯಿ ತಂದೆಗಳ ಚಿತ್ತವನ್ನು ನೋಯಿಸಿ ನಿತ್ಯ ಕರ್ಮವ ಮಾಡಿ ಫಲವೇನು ಅಂತ ಹರಿದಾಸರು ಹೇಳಿದ್ದಾರೆ. ಇಂತಹ ಮಾತೃಭಕ್ತಿಗೆ ಜ್ವಲಂತ ನಿದರ್ಶನ ಈ ಗರುಡನ ಉಪಾಖ್ಯಾನವಿದೆ. ಇಂದ್ರದೇವನ ಬಳಿಯೂ ಹೇಳ್ತಾನೆ, ನನ್ನಮ್ಮ ದಾಸಿಯಾಗಿ ಬದುಕಬಾರದು, ಅಂತ ಒಂದು ವರವನ್ನು ಕೊಡು, ಹಾಗೆ ಆಗಲಿ ಅಂತಾನೆ ಇಂದ್ರ. ನಿನ್ನಮ್ಮನ ದಾಸ್ಯ ಮೋಚನೆ ಆಗಲಿ ಅಂತ ಹೇಳ್ತಾನೆ. ಶೀಘ್ರವಾಗಿ ಆ ಅಮೃತದ ಕಲಶವನ್ನು ತೆಗೆದುಕೊಂಡು ತಾಯಿಯ ಮುಂಭಾಗಕ್ಕೆ ಸಾಗುತ್ತಾನೆ. ಕದ್ರುವನ್ನ ಕರೀತಾನೆ, ಅಮೃತದ ಕಲಶವನ್ನು ತಂದಿದ್ದೇನೆ ಸ್ವೀಕಾರ ಮಾಡಿ ಅಂತ. ಈ ಪ್ರಸಂಗದಲ್ಲಿ ಇಂದ್ರದೇವನು ಹಿಂದಿನಿಂದ ಬಂದಿದ್ದಾನೆ. ಏನಾದರೂ ಉಪಾಯ ಮಾಡಿ ಅಮೃತದ ಕಲಶವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಈ ರೀತಿಯಾದ ವಿಚಾರದಿಂದ ಅವನು ಕೂಡ ಹಿಂದಿಂದ ಬಂದಿದ್ದಾನೆ. ಸಂತುಷ್ಟವಾದ ಸರ್ಪಗಳೆಲ್ಲ ಓಡೋಡಿ ಬಂದಿದ್ದಾವೆ. ಅಂತೂ ಇಂತೂ ನಾವೆಲ್ಲ ಅಮೃತವನ್ನು ಪಾನ ಮಾಡಬಹುದು ಅಂತ, ಬಹಳ ಒಳ್ಳೆ ಇವತ್ತು ಊಟ ಇದೆ ಅಂತ ಸಂಭ್ರಮ ಪಡ್ತಾರಲ್ಲ, ಹಾಗೆ ಆ ಸರ್ಪಗಳಿಗೆಲ್ಲ ಸಂಭ್ರಮ. ಆ ಪ್ರಸಂಗದಲ್ಲಿ ಗರುಡ ಹೇಳ್ತಾನೆ, ಈ ಅಮೃತದ ಕಲಶವನ್ನು ತರಬೇಕಾದ್ರೆ ತುಂಬಾ ಸಾಹಸ ಆಗಿದೆ, ತುಂಬಾ ಪವಿತ್ರ ಮಡಿಮಡಿಯಾಗಿ ತಂದಿದ್ದೇನೆ. ಮಡಿಗೂ ಊಟ ಮಾಡಬೇಕು, ಯಾವತ್ತು ಮೈಲಿಗೆ ಊಟ ಮಾಡಬಾರದು ಅನ್ನೋ ಸಂಸ್ಕೃತಿ ಇದೆ ನೋಡಿ. ಸ್ನಾನ ಅದು ಭೋಜನ ಯಜ್ಞ. ಜಗನ್ನಾಥದಾಸರು ವಿಸ್ತಾರವಾಗಿ ಭೋಜನ ರಸ ವಿಭಾಗ ಸಂಧಿಯಲ್ಲಿ ಹೇಳಿದ್ದಾರೆ. ಊಟವನ್ನ ಹೇಗೇಗೋ ಪಶುಗಳಂತೆ ತಿನ್ನುವುದಲ್ಲ, ಒಂದೊಂದು ಅಗಳಿನಲ್ಲಿಯೂ ಕೂಡ ವಾಸುದೇವನ ಸಾನ್ನಿಧ್ಯ ಇದೆ. ಪಂಚರೂಪಗಳನ್ನ ಧ್ಯಾನ ಮಾಡಿ ಪಂಚಕೋಶಗಳಲ್ಲಿ ವಾಸ ಮಾಡುವ ಭಗವಂತನನ್ನ ಧ್ಯಾನ ಮಾಡ್ತಾ ಊಟ ಮಾಡಿದರೆ ಆ ಊಟದ ಪುಣ್ಯದಿಂದಾಗಿ ಶ್ವೇತದ್ವೀಪದ ತನಕ ಸಾಗಬಹುದಂತೆ. ಅಷ್ಟು ಮಹಿಮೆಗಳನ್ನು ಹೇಳಿದ್ದಾರೆ ಜಗನ್ನಾಥದಾಸರು. ಆದ್ರಿಂದ ಅರಿತುಂಬನರ ನಿತ್ಯೋಪವಾಸಿ ಅಂತ ಹೇಳಿದ್ದಾರೆ.
ಇದೇ ಮಾತನ್ನ ಮಹಾಭಾರತದಲ್ಲಿ ಗರುಡದೇವ ಸರ್ಪಗಳಿಗೆ ಹೇಳ್ತಾನೆ. ಆಹಾರವನ್ನು ಸ್ವೀಕಾರ ಮಾಡಬೇಕಾದ್ರೆ ದೇಹ ಶುದ್ಧಿಯಾಗಿರಬೇಕು. ಶುದ್ಧವಾದ ಆಹಾರಗಳನ್ನು ಸ್ವೀಕಾರ ಮಾಡಬೇಕಾದ್ರೆ ದೇಹವೂ ಶುದ್ಧಿಯಾಗಿರಬೇಕು. ಇಲ್ಲದೇ ಇದ್ರೆ ಶುದ್ಧವಾದ ಆಹಾರವನ್ನ ಅಶುದ್ಧಿಯಿಂದ ಮುಟ್ಟಿದಾಗ ಅಪರಾಧಿಗಳಾಗ್ತೇವೆ. ಅಮೃತದಲ್ಲಿ ದೇವತೆಗಳ ಸನ್ನಿಧಾನ ಇದೆ, ವಾಯುದೇವರ ಸನ್ನಿಧಾನ ಇದೆ. ಸ್ನಾನ ಮಾಡಿ ಬನ್ನಿ, ಸ್ನಾನ ಮಾಡದೆ ಈ ಆಹಾರವನ್ನು ನೀವು ಸ್ವೀಕಾರ ಮಾಡಿದ್ರೆ ಅಪಚಾರವಾಗುತ್ತೆ ಅಂತ ಈ ಆದೇಶವನ್ನು ಮಾಡಿದ. ಆಯ್ತು, ನಾವೆಲ್ಲ ಸ್ನಾನ ಮಾಡಿ ಬರ್ತೇವೆ, ಅಲ್ಲಿಯ ತನಕ ಈ ಅಮೃತದ ಕಲಶವನ್ನ ನಮಗೆ ದಾನ ಮಾಡು, ಇಲ್ಲಿ ಇಟ್ಟಿರು, ರಕ್ಷಣೆ ಮಾಡ್ತೇವೆ ಅಂತ ಕೆಲವು ಸರ್ಪಗಳೆಲ್ಲ ಯೋಚನೆ ಮಾಡಿದ್ದಾವೆ. ಆ ಒಂದು ದರ್ಭೆಯನ್ನ ಹಾಸಿ ಮಡಿಮಡಿಯಾದ ದರ್ಭೆಗಳ ಮೇಲೆ ಅಮೃತದ ಕಲಶವನ್ನು ಇಟ್ಟು ಕದ್ರುವಿಗೆ ಹೇಳ್ತಾನೆ, ಗರುಡದೇವ ನಿನಗೆ ಅಮೃತದ ಕಲಶವನ್ನು ಕೊಟ್ಟಿದ್ದೇನೆ, ನನ್ನ ಕರ್ತವ್ಯ ಮುಕ್ತಾಯವಾಗಿದೆ, ನನ್ನಮ್ಮ ನನ್ನ ದಾಸ್ಯದಿಂದ ಬಿಡಿಸು ಅಂತ ಹೇಳಿ ಗರುಡದೇವ ಹೊರಟು ಹೋಗ್ತಾನೆ. ಈಚೆ ಸರ್ಪಗಳೆಲ್ಲ ಅಮೃತವನ್ನು ಪಾನ ಮಾಡಬೇಕು, ಇದು ಮುಂದಿನ ಪಾಳಿ. ಕದ್ರುವಿಗೆ ಬಹಳ ಸಂತೋಷ ಆಗಿದೆ. ಸರ್ಪಗಳೆಲ್ಲ ಸ್ಥಾನಕ್ಕೆ ಹೋಗ್ತಾರೆ. ಕೆಲವು ಕಾವಲುಗಾರ ಸರ್ಪಗಳು, ಅಂದ್ರೆ ಆ ದರ್ಭೆಯಲ್ಲಿ ಅಮೃತದ ಕಲಶವನ್ನು ಇಟ್ಟಿದ್ದಾರೆ, ಎಲ್ಲ ಕೆಲವು ರಕ್ಷಣೆ ಮಾಡ್ತಾ ಕೂತಿದ್ದಾವೆ. ಎಲ್ಲಾ ಸರ್ಪಗಳು ಸ್ಥಾನಕ್ಕೆ ಹೋದಾಗ ಕಾವಲಿಗೆ ನಿಂತ ಸರ್ಪಗಳು ಯೋಚನೆ ಮಾಡುತ್ತವೆ, ಉಳಿದ ಸರ್ಪಗಳೆಲ್ಲ ಸ್ನಾನ ಮಾಡಿಕೊಂಡು ಬಂದು ಅಮೃತವನ್ನು ಪಾನ ಮಾಡಬೇಕಾದ್ರೆ ನಾವು ನಂತರ ಸ್ನಾನಕ್ಕೆ ಹೊರಟ್ರೆ ಅಷ್ಟರೊಳಗಡೆ ಅಮೃತ ಖಾಲಿ ಆದರೆ, ಹಾಗಾಗಿ ತುಂಬಾ ಹಸಿವಾದಾಗ ಬಡಿಸೋರು ಯಾರು ಅಂತ ಪ್ರಶ್ನೆ. ಎಲ್ಲಾ ಸರ್ಪಗಳು ಸ್ಥಾನಕ್ಕೆ ಹೊರಟೋಗುತ್ತೆ. ದರ್ಭೆಯ ಮೇಲೆ ಅಮೃತದ ಕಲಶ ಇದೆ, ಸರ್ಪಗಳೆಲ್ಲ ಸ್ಥಾನಕ್ಕೆ ಹೋಗಿದ್ದಾವೆ. ಇದೇ ಒಳ್ಳೆಯ ಸಂದರ್ಭ ಅಂತ ಚಿಂತನೆ ಮಾಡಿ ಇಂದ್ರದೇವ ಉಪಾಯದಿಂದ ಅಮೃತದ ಕಲಶವನ್ನು ಅಪಹಾರ ಮಾಡಿಕೊಂಡು ಹೊರಟೇ ಹೋದ. ಆಚೆ ಸರ್ಪಗಳೆಲ್ಲ ಸ್ನಾನ ಮಾಡಿ ಈಚೆ ಬಂದ್ರೆ ಗರುಡ ಅಮೃತವನ್ನು ತಂದುಕೊಟ್ಟ, ತನ್ನ ಅಮ್ಮನ ದಾಸೆ ಪರಿಹಾರ ಆಯಿತು. ಆದರೆ ದೇವಲೋಕದ ಹಿತಚಿಂತನೆಯಿಂದ ಇಂದ್ರದೇವ ಬಂದು ಅಮೃತವನ್ನು ಅಪಹಾರ ಮಾಡಿದ. ಸರ್ಪಗಳು ಸ್ನಾನ ಮಾಡಿ ಬರೋದ್ರೊಳಗಡೆ ಕಲಶ ಇರಲಿಲ್ಲ, ದರ್ಭೆಗಳು ಮಾತ್ರ ಇತ್ತು. ಪಾಪ ಸರ್ಪಗಳಿಗೆಲ್ಲ ದುಃಖ ಆಯ್ತಂತೆ. ನಾವೆಲ್ಲ ವಿಚಾರ ಮಾಡಬೇಕಾಗಿತ್ತು, ಅವಿವೇಕಿಗಳಾಗಿ ಎಲ್ಲರೂ ಓಡಿ ಹೋದ ಪರಿಣಾಮದಿಂದ ಯಾರಿಗೂ ಅಮೃತ ಸಿಗಲಿಲ್ಲ ಅಂತ ಅಮೃತದ ಕಲಶವನ್ನು ಇಟ್ಟ ಜಾಗದಲ್ಲಿಯೇ ಏನೋ ಒಂದು ಅಮೃತದ ಸ್ಪರ್ಶ ಆಗಿರಬಹುದು ಅನ್ನುವ ಭಾವನೆಯಿಂದ ಆ ದರ್ಭೆಗಳನ್ನೇ ನೆಕ್ಕಿದವಂತೆ ಆ ಸರ್ಪಗಳು. ಚೂಪಾದ ದರ್ಭೆಯನ್ನು ನೆಕ್ಕಿದ್ರಿಂದ ಸರ್ಪಗಳ ನಾಲಿಗೆ ಒಂದೇ ಇತ್ತಂತೆ, ಅದು ನೆಕ್ಕಿದ್ರಿಂದ ಆ ನಾಲಿಗೆ ಎರಡಾಯ್ತು ಅಂತ, ಅದಕ್ಕೆ ಸರ್ಪಗಳಿಗೆ ದ್ವಿಜಿಹ್ವ ಅಂತ. ಅದು ನಾಲಿಗೆ ತೆಗೆದಾಗ ಎರಡು ಹೀಗೆ ಕಾಣುತ್ತೆ. ಅದು ದರ್ಭೆ ಅದನ್ನ ಸೀಳಿದ್ರಿಂದ ಅವುಗಳ ನಾಲಿಗೆ ಎರಡಾಯಿತು ಅಂತ ಮಹಾಭಾರತವೇ ವರ್ಣನೆ ಮಾಡುತ್ತೆ. ತಥೋ ದ್ವೈಧೀಕೃತ ಜಿಹ್ವಾಹ ಸರ್ಪಾಣಾಂ ತೇನ ಕರ್ಮಣ. ಆ ದರ್ಭೆಯನ್ನು ನೆಕ್ಕ ಕಾರಣದಿಂದಾಗಿ ಸರ್ಪಗಳ ನಾಲಿಗೆ ಎರಡಾಯಿತು ಅಂತ ಮಹಾಭಾರತವೇ ವರ್ಣನೆ ಮಾಡುತ್ತೆ. ಆದ್ರೆ ಅಮೃತದ ಕಲಶವನ್ನ ಇಟ್ಟಿದ್ರಿಂದ ದರ್ಭೆಗಳು ಮಡಿಯಾಯಿತು ಅಂತ. ಆದ್ರಿಂದ ದರ್ಭೆ ಯಾವತ್ತೂ ಮೈಲಿಗೆ ಆಗಲ್ಲ. ಎಲ್ಲಾ ಪ್ರಸಂಗಗಳಲ್ಲಿಯೂ ತುಂಬಾ ಮಡಿಯಾದದ್ದು ಯಾವುದು ಅಂದ್ರೆ ದರ್ಭೆಗಳು. ಎರಡು ಕಾರಣ. ಒಂದು, ವರಾಹನ ರೋಮಗಳಿಂದ ಉತ್ಪನ್ನವಾಗಿದೆ, ಆ ಕಾರಣದಿಂದ ದರ್ಭೆಗಳು ಯಾವತ್ತೂ ಮಡಿ. ಮತ್ತೊಂದು ಕಾರಣ, ಅಮೃತದ ಸ್ಪರ್ಶವಾಗಿರುವುದರಿಂದ ದರ್ಭೆಗಳಿಂದ ಮಥನ ಮಾಡುವುದು, ದರ್ಭೆ ಪಾಣಿಯಾಗಿ ನಾವು ಸತ್ಕರ್ಮಗಳನ್ನು ಮಾಡಿದಾಗ ಅದೆಲ್ಲ ಅಮೃತತ್ವಕ್ಕೆ ಕಾರಣವಾಗುತ್ತೆ, ಶ್ರೇಷ್ಠವಾದ ಪಾವಿತ್ರ್ಯವನ್ನು ಹೊಂದುತ್ತೆ, ಸತ್ಕರ್ಮಗಳಿಗೆ ಪಾವಿತ್ರ್ಯವನ್ನು ತಂದುಕೊಡುವಂತಹ ಸಾಮರ್ಥ್ಯ ಆ ದರ್ಭೆಗಳಲ್ಲಿದೆ ಅಂತ ವಿಶೇಷವಾಗಿ ದರ್ಭಾಸ್ತೇತ ಪವಿತ್ರಿಣಃ ಅಂತ ದರ್ಭಗಳು ಕೂಡ ಪವಿತ್ರವಾಗಿದ್ದು ಅಮೃತ ಸ್ಪರ್ಶದಿಂದ ಅಂತ ಹೇಳಿದ್ದಾರೆ. ನಂತರ ಗರುಡದೇವನಿಗಂತೂ ತುಂಬಾ ಸಂತೋಷ ಆಯಿತು. ಅಂದ್ರೆ ಈಗ ಏನಾಯ್ತು, ಯಾಕೆ ಈ ಸರ್ಪಗಳಿಗೆ ಅಮೃತವನ್ನು ಪಾನ ಮಾಡ್ಲಿಕ್ಕೆ ಆಗಲಿಲ್ಲ? ವ್ಯಾಸರು ಹೇಳ್ತಾರೆ, ಸುಳ್ಳೆ ಆ ಉಚ್ಚೈಷವಸ್ಸನ್ನು ಕುದುರೆ ಬಾಲ ಕಪ್ಪಾಗಿಲ್ದೇನೆ ಇದ್ರು ಕಪ್ಪಾಗಿದೆ ಅಂತ ತಪ್ಪಾಗಿ ನೋಡಿದ್ರಿಂದ, ಮೋಸ ಮಾಡಿದ್ರಿಂದ ಭಗವಂತ ಅಮೃತವನ್ನ ದಾನ ಮಾಡಲಿಲ್ಲ. ಯಾವತ್ತು ಅನ್ಯಾಯ ಮಾಡಿ ಅಮೃತವನ್ನ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಅನ್ಯಾಯ ಮಾಡಿದವರಿಗೆ ಅಮೃತ ಭೋಜನ ಇಲ್ಲ ಅನ್ನುವ ನೀತಿಯನ್ನ ಭಗವಂತ ಪಾಠ ಮಾಡಿದ್ದಾನೆ. ಎಂಥ ದೇವತೆಗಳೇ ಆಗಿರ್ಲಿ, ಮೋಸ ಮಾಡಿ ಯಾರಿಗೂ ಕೂಡ ಸುಖವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಕದ್ರು ವಿನತೆಗೆ 1000 ವರ್ಷಗಳ ಕಾಲ ದಾಸ್ಯ ಭಾವವನ್ನು ಬೇರೆ, ಅದರೊಟ್ಟಿಗೆ ಸುಳ್ಳು ಹೇಳಿದ್ದು ಬೇರೆ. ಇಂಥ ಅನ್ಯಾಯ ಮಾಡಿದವರಿಗೂ ಅಮೃತ ಲಾಭ ಆಯಿತು ಅಂದ್ರೆ ಧರ್ಮಕ್ಕೆ ಎಲ್ಲಿನ ಮಹತ್ವ ಇದೆ. ಹಾಗಾಗಿ ಇಂದ್ರದೇವ ಅಮೃತದ ಕಲಶವನ್ನು ಅಪಹಾರ ಮಾಡಿದ್ದು ಅತ್ಯಂತ ಶಾಸ್ತ್ರೀಯವಾಗಿದೆ, ಭಗವತ್ ಸಂಕಲ್ಪಕ್ಕೆ ಸಮ್ಮತವಾಗಿದೆ ಅಂತಲೇ ವ್ಯಾಸರ ಅಭಿಪ್ರಾಯವಾಗಿದೆ. ಅಂತೂ ತನ್ನ ತಾಯಿಯ ದಾಸ್ಯ ಮೋಚನೆ ಮಾಡಿದ ಗರುಡದೇವ ನನ್ನಮ್ಮನ ದಾಸ್ಯ ಮೋಚನೆ ಮಾಡಿದೆ ಎನ್ನುವ ಸಂಭ್ರಮದಿಂದ ವಿಹೃತ್ಯ ಮಾತ್ರ ಸಹ ತತ್ರ ಕಾನನೆ, ಕಾಡಿನ ತುಂಬಾ ಘರ್ರಂತ ಸಂಚಾರ ಮಾಡಿದಂತೆ ಅಮ್ಮನ ಕರ್ಕೊಂಡು ಹೋಗಿ
ಎಲ್ಲ ಕಡೆ ಈ ತೀರ್ಥಯಾತ್ರೆಗೆ ಮಕ್ಕಳು ಪ್ರೀತಿಯಿಂದ ಅಮ್ಮನನ್ನ ಕರ್ಕೊಂಡು ಹೋಗುವ ಹಾಗೆ, ಅಮ್ಮ ಬಾ, ತುಂಬಾ ದಿನ ಬಂಧನದಲ್ಲಿದ್ದಿ, ನೀನು ಆ ಊರು ನೋಡಿಲ್ಲ, ಈ ಊರು ನೋಡಿಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ, ಇಲ್ಲಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಕಾಡಿನ ತುಂಬಾ ಅಮ್ಮನನ್ನ ಸಂಚಾರ ಮಾಡಿಸಿದ, ಅಮ್ಮನ ಜೊತೆಗೆ ವಿಹಾರ ಮಾಡಿದ, ಮಾತೃಭಕ್ತಿಯನ್ನು ತೋರಿಸಿದ, ಮಾತೃವಿನ ಪ್ರೇಮಕ್ಕೆ ಪಾತ್ರನಾದ, ಮಾತೃವಿಗೆ ಅದ್ಭುತವಾದ ಸೇವೆಯನ್ನು ಮಾಡಿದ ಇಂಥ ಒಂದು ಗರುಡನ ಉಪಾಖ್ಯಾನ ಪರಮ ಮಂಗಳವಾದ ಉಪಾಖ್ಯಾನ ಅಂತ ಇಲ್ಲಿಯ ತನಕ ವಿಸ್ತಾರವಾಗಿ ಆಸ್ತಿಕ ಪರ್ವದಲ್ಲಿ ಬಂದಿರುವಂತಹ ಗರುಡನ ಉಪಾಖ್ಯಾನವನ್ನು ಹೇಳಿ ವೇದವ್ಯಾಸದೇವರು ಹೇಳ್ತಾರೆ, ಇಮಾಂ ಕಥಾಮ್ಯ ಶೃಣುಯಾನ್ನರ ಸದಾ ಪಠೇತ ವಾಗ್ವಿಜಗಣ ಮುಖ್ಯ ಸಂಸದಿ ಅಸಂಶಯಂ ತ್ರಿದಿವಮಿಯಾತ್ ಸುಪುಣ್ಯ ಭಾಗ್ ಮಹಾತ್ಮನ ಪತಕಪತೆ ಪ್ರಕೀರ್ತನಾತ್. ಮಹಾನುಭಾವ ಗರುಡದೇವ ಇಂತಹ ಸಮಸ್ತ ಪಕ್ಷಿಗಳಿಗೆ ರಾಜನಾದ ಗರುಡನ ಕಥೆಯನ್ನು ಹೇಳುವುದರಿಂದ ಎಲ್ಲರೂ ಕೂಡ ಉತ್ತಮ ಲೋಕಗಳಿಗೆ ಹೋಗ್ತಾರೆ, ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಅವರ ಜೀವನದಲ್ಲಿ ಬರುವಂತಹ ಅನೇಕ ಕಷ್ಟಗಳನ್ನು ಪರಿಹಾರ ಮಾಡಿಕೊಡುತ್ತಾರೆ. ಈ ಭೂಮಿಯಲ್ಲಿ ಬದುಕಿದ್ದಕ್ಕೆ ಬೇಕಾದ ಸಾಧನಾನುಷ್ಠಾನ ಮಾಡುವಂತಹ ಸಾಮರ್ಥ್ಯ ಬರುತ್ತೆ. ಅರ್ಥಾತ್ ಅವರ ಜೀವನದಲ್ಲಿ ಬರುವಂತಹ ವಿಘ್ನಗಳನ್ನ ಆ ಭಗವಂತನ ಅನುಗ್ರಹದಿಂದ ಗರುಡ ಪರಿಹಾರ ಮಾಡ್ತಾನೆ. ಪುಣ್ಯ ಸಂಪಾದನೆ ಆಗುತ್ತೆ ಈ ಗರುಡ ಉಪಾಖ್ಯಾನವನ್ನು ಕೇಳಿದ್ರಿಂದ ಅಂತ ಅದರ ಫಲವನ್ನು ಕೂಡ ವ್ಯಾಸರು ಈ ಉಪಾಖ್ಯಾನದ ಕೊನೆಯಲ್ಲಿ ನಿರೂಪಿಸಿದ್ದಾರೆ ಎಂಬಲ್ಲಿಗೆ ಈ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ಇಂತಹ ಅನೇಕ ಉಪಾಖ್ಯಾನಗಳು ಮಹಾಭಾರತದಲ್ಲಿ ಇದೆ. ನಮ್ಮ ಬದುಕಿಗೆ ಆದರ್ಶವಾಗುವಂತಹ ಈ ಉಪಾಖ್ಯಾನಗಳನ್ನ ಕೇವಲ ಕೇಳುವುದು ಮಾತ್ರ ಅಲ್ಲ, ಅದನ್ನು ಅನುಷ್ಠಾನಕ್ಕೂ ತಂದು ನಾವು ಮಾತೃಭಕ್ತಿ ಪಿತೃಭಕ್ತಿಗಳನ್ನ ಕರ್ತವ್ಯೋನ್ಮುಖರಾಗಿ ಮಾಡಿ ಜೀವನದ ಸಾಫಲ್ಯವನ್ನು ಅನುಭವಿಸೋಣ ಅಂತ ಹೇಳ್ತಾ ಈ ಚಿಂತನೆಯನ್ನು ಮಧ್ವೋಲ್ಲಭ ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಈಗ ಅರ್ಧ ಕಟಿ ಚಕ್ರಾಸನ ಅಂತ ಕರಿತೀವಿ. ಕಟಿ ಅಂದ್ರೆ ಸೊಂಟ, ಅರ್ಧ ಚಕ್ರ ಹಾಫ್ ಸರ್ಕಲ್. ನಮ್ಮ ದೇಹ ಅರ್ಧ ಬಾಗಬೇಕು, ವೃತ್ತಾಕಾರದಲ್ಲಿ ಅರ್ಧ ವೃತ್ತಾಕಾರದಲ್ಲಿ ಕಾಣಬೇಕು. ಏಕ್ನಲ್ಲಿ ಏನ್ ಮಾಡಬೇಕು, ಬಲಗಾಲನ್ನ ಅರ್ಧದಿಂದ ಒಂದು ಅಡಿ ಪಕ್ಕದಲ್ಲಿ ಇಟ್ಕೋಬೇಕು, ಎಡಗೈಯನ್ನ ಸೊಂಟದ ಮೇಲೆ ಇಟ್ಕೋಬೇಕು, ಬಲಗೈಯನ್ನ ಪಕ್ಕದಿಂದ ಮೇಲ್ ತಗೊಳ್ತಾ ಬಲಗಡೆ ಪಕ್ಕದಲ್ಲಿ ನೋಡ್ತಾ 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 ಕೈಯನ್ನು ಮೇಲ್ ತಗೊಳ್ತಾ ಹೋಗ್ಬೇಕು, ಉಸಿರು ತಗೊಳ್ತಾ ಹೋಗ್ಬೇಕು, ಕೈಯನ್ನು ಸ್ಟ್ರೆಚ್ ಮಾಡಬೇಕು. ಒಂದ್ಸಲ ಎಳಿ, ನಂತರ ಉಸಿರನ್ನ ಬಿಡ್ತಾ ಬಿಡ್ತಾ ಸೊಂಟವನ್ನು ಪಕ್ಕಕ್ಕೆ ತಳ್ತಾ ಕಿವಿಯ ನೇರ ಕೈಯನ್ನು ಕೆಳಗಡೆ ತಗೋಬೇಕು. 5 ಬಾರಿ ದೀರ್ಘ ಉಸಿರಾಟವಾದ ಮೇಲೆ ಕೈಯನ್ನ ಮೇಲೆ 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 ತಗೋಬೇಕು. ಉಸಿರನ್ನ ಬಿಡ್ತಾ ಬಿಡ್ತಾ ಕೈಯನ್ನ ಬಲಪಕ್ಕದಿಂದ ಕೆಳಗಡೆ ಇಳಿಸ್ತಾ ಕಣ್ಣು ಗುಡ್ಡೆಯನ್ನು ಬಲಪಕ್ಕಕ್ಕೆ ತಿರುಗಿಸಿ ನಂತರ ಮೂಗಿನ ತುದಿಗೆ ಕಣ್ಣು ಗುಡ್ಡೆಯನ್ನು ತಂದ್ಕೋಬೇಕು. ಅದೇ ರೀತಿ ಬಲಗೈಯನ್ನು ಸೊಂಟದ ಮೇಲೆ ಇಟ್ಕೊಂಡು ಎಡಗೈಯನ್ನ ಪಕ್ಕದಿಂದ ಮೇಲೆ ತಗೊಳ್ತಾ 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 ಹೋಗ್ಬೇಕು. ಕಣ್ಣು ಗುಡ್ಡೆಯನ್ನ ಎಲ್ಲ ಎಡಪಕ್ಕಕ್ಕೆ ತಿರುಗಿಸ್ಕೊಳ್ಳಿ, ಕೈಯನ್ನ ತಿರುಗಿಸಿ ಮೇಲೆ ತಗೊಳ್ತಾ 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 ಕೈಯನ್ನ ಮೇಲೆ ಸ್ಟ್ರೆಚ್ ಸ್ಟ್ರೆಚ್. ಉಸಿರನ್ನ ಬಿಡ್ತಾ 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 ಕಿವಿಯ ನೇರದಲ್ಲಿ ಕೈಯನ್ನ ಬಿಡಿಸ್ತಾ ಸೊಂಟವನ್ನು ಪಕ್ಕಕ್ಕೆ ತಳ್ಳಿ ದೀರ್ಘ ಉಸಿರಾಟ. 5 ಬಾರಿ ದೀರ್ಘ ಉಸಿರಾಟದ ನಂತರ ಕೈಯನ್ನು ಮೇಲೆ ತಗೊಳ್ತಾ ಉಸಿರು ತಗೊಳ್ತಾ ತಗೊಳ್ತಾ ಭ್ರೂಮಧ್ಯ ದೃಷ್ಟಿ, ನಂತರ ಕೈಯಿನ ಕಡೆ ಎಡಭಾಗಕ್ಕೆ ದೃಷ್ಟಿ, ನಂತರ ಕೈಯನ್ನು ಕೆಳಗಡೆ ಇಳಿಸ್ತಾ 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 ಬಲಗೈಯನ್ನು ಕೆಳಗೆ ಬಿಟ್ಟು ಕಾಲನ್ನು ಸೇರಿಸ್ತಾ ಹೋಗಬೇಕು. ಮೂಗಿನ ತುದಿಯಲ್ಲಿ ದೃಷ್ಟಿ, ಸಮಸ್ಥಿತಿ, ಸಹಜ ಉಸಿರಾಟ. ಈ ರೀತಿ ಯಾವುದೇ ಆಸನಗಳನ್ನು ಮಾಡಿದ ಮೇಲೆ ಸುಮಾರು ಅರ್ಧದಿಂದ 1 ಗಂಟೆ ಆಸನಗಳನ್ನು ಮಾಡಿದ ಮೇಲೆ ನಾವು ಶವಾಸನ ಸ್ಥಿತಿಯಲ್ಲಿ ಮಲ್ಕೋಬೇಕು. ಶವಾಸನ ಸ್ಥಿತಿಯಲ್ಲಿ ಮಲ್ಕೊಂಡಾಗ ಉತ್ಥಾನೆ ಶವಭೂಮು ಶವಾಸನ ಶಾಂತಿಹರಂ ಚಿತ್ತ ವಿಶ್ರಾಂತಿ ಕಾರಕಂ ಅಂತಿರ್ತೀವಿ. ಶಾಂತಿ ಅಂದರೆ ಮನಸ್ಸಿಗೆ ಆದಂಥ ಆಯಾಸ ಮತ್ತು ಚಿತ್ತ ವಿಶ್ರಾಂತಿ ಕಾರಕಂ, ಚಿತ್ತವನ್ನ ವಿಶ್ರಾಂತ ಸ್ಥಿತಿಗೆ ಕೊಂಡೊಯ್ಯುತ್ತೆ ಮತ್ತು ದೇಹವನ್ನು ವಿಶ್ರಾಂತ ಸ್ಥಿತಿಗೆ ಕೊಂಡೊಯ್ಯುವಂಥದ್ದನ್ನು ಶವಾಸನ ಅಂತ ಕರಿತೀವಿ. ಆ ರೀತಿ ನಾವು ಪ್ರತಿಯೊಂದು ಆಸನ ಮಾಡಿದ ಮೇಲೆ, ಅಂದರೆ ಎಲ್ಲ ಆಸನಗಳಾದ್ಮೇಲೆ ಅವತ್ತಿನ ದಿವಸ ಕೊನೆಯಲ್ಲಿ ಶವಾಸನವನ್ನು ಮಾಡಿ ನಂತರ ಮೇಲೆದ್ದು ಪ್ರಾಣಾಯಾಮ, ಧ್ಯಾನ ಇವುಗಳನ್ನು ಅಭ್ಯಾಸ ಮಾಡ್ಕೋಬಹುದು. ಇವತ್ತು ಶವಾಸನದಲ್ಲಿ ಹೇಗೆ ಮಲ್ಕೋಬೇಕು ಅಂತ ತೋರಿಸ್ಕೊಡ್ತೀವಿ. ಮತ್ತೆ ಹಾಗೆ ಕೂತ್ಕೊಳ್ಳೋದು, 2 ಕೈಯನ್ನು ಹಿಂಭಾಗಕ್ಕೆ ತಗೊಂಡು ಕಾಲುಗಳನ್ನು ಅಗಲ ಮಾಡಿ 1 ರಿಂದ 1.5 ಅಡಿ ಅಗಲ ಮಾಡಿ
ಕಿರುಬೆರಳು ನೆಲಕ್ಕೆ ತಾಗುವ ರೀತಿಯಲ್ಲಿ ಸಡಿಲ ಮಾಡ್ಕೊಳ್ಳಿ. ತಾಗ್ತಾ ಇಲ್ಲ ಅಂದ್ರೆ ಮಂಡಿಯನ್ನು ಸ್ವಲ್ಪ ಒಳಗಡೆ ತಗೊಳ್ಳಿ. ತಾಗ್ತಾ ಇದೆ ಅಂದ್ರೆ ಕಾಲನ್ನು ಸ್ಟ್ರೈಟ್ ಮಾಡಿಕೊಂಡು ಕಿರುಬೆರಳನ್ನ ನೆಲಕ್ಕೆ ತಾಗಿಸಿ. ಎರಡು ಕಿರುಬೆರಳು, ಕಾಲಿನ ಕಿರುಬೆರಳುಗಳು ನೆಲಕ್ಕೆ ತಾಗಬೇಕು. ಬೆನ್ನು ಮೂಳೆ ಪೂರ್ತಿ ನೆಲಕ್ಕೆ ತಾಗಬೇಕು. ಕತ್ತು ಸಡಿಲ ಇರಬೇಕು. ಎಡಕ್ಕೆ ಮತ್ತು ಬಲಕ್ಕೆ ಮಾಡಿ ನೋಡಿ, ಕತ್ತು ಸಡಿಲ ಇದೆಯಾ ನೋಡ್ಕೊಳ್ಳಿ. ಕೈಗಳ ಹಸ್ತದ ಭಾಗ ಮೇಲ್ಮುಖನಾಗಿರ್ಬೇಕು. ಬೆರಳುಗಳು ಸಡಿಲವಾಗಿರ್ಬೇಕು. ನೇರವಾಗಿ ಸ್ಟಿಫ್ ಆಗಿ ಇಟ್ಕೋಬೇಕಾಗಿಲ್ಲ, ಸಂಪೂರ್ಣ ಸಡಿಲ. ದೇಹದಿಂದ ಅರ್ಧ ಅಡಿ ಪಕ್ಕಕ್ಕೆ ಕೈಗಳನ್ನ ಇಟ್ಕೋಬೇಕು. ಇಡೀ ಶರೀರ ಸಡಿಲ ಆಗ್ತಾ ಬೇರೆ ಯಾವುದರ ಕಡೆ ಲಕ್ಷ್ಯ ಬೇಡ. ಅನೇಕ ವಿಷಯಗಳು ನಮ್ಮ ಕಣ್ಣು ಮುಂದೆ, ಅನೇಕ ಚಿತ್ರಗಳು ಪಾಸ್ ಆಗುತ್ತೆ, ಕಿವಿಯಲ್ಲಿ ಅನೇಕ ಶಬ್ದಗಳು ಪಾಸ್ ಆಗುತ್ತೆ. ಎಲ್ಲವನ್ನೂ ಮರೆತು ಅದ್ರ ಪಾಡದಲ್ಲಿ ಹೋಗ್ತಾ ಇರಬೇಕು. ದೇಹದ ಒಳಗಿನ ಶಬ್ದಗಳನ್ನ ಗಮನಿಸ್ಕೊಳ್ತಾ ಬರಬೇಕು. ಈಗ 5 ರಿಂದ 10 ನಿಮಿಷ ಮಾಡ್ಕೊಡಿ. ನಂತರ ಬಲಗಡೆ ಕೈಯನ್ನ ಮೇಲಕ್ಕೆ ಎತ್ಕೊಡಿ. ಬಲಗಡೆ ಕೈಯನ್ನ ಸ್ಟ್ರೈಟ್ ಆಗಿ ಮೇಲೆತ್ಕೊಂಡು ಬಲ ಪಕ್ಕಕ್ಕೆ ನಿಧಾನಕ್ಕೆ ತಿರುಗ್ತಾ ಹಾಗೆಯೇ ಮೇಲೆಳಬೇಕು. ಮೇಲೆದ್ದು ಕಣ್ಣು ಮುಚ್ಕೊಂಡೇ ಇರಬೇಕು. ಸುಖಾಸನದಲ್ಲಿ ಕೂತ್ಕೋಬೇಕು. ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಂಡು ಶಾಂತವಾಗಿ ಸ್ವಲ್ಪ ಹೊತ್ತು ಅವಲೋಕನ ಮಾಡಿಕೊಳ್ಳಿ. ನೀವು ಮಾಡಿದ ಆಸನಗಳ ಬಗ್ಗೆ, ಯಾವ ಆಸನವನ್ನು ಮಾಡಿದೆ, ಅದರ ಪ್ರಯೋಜನ ಏನಾಗಿರ್ಬೋದು, ಇದರ ಬಗ್ಗೆ ಚಿಂತನೆ ಮಾಡ್ತಾ ಕೈಯನ್ನು ಉಜ್ಜಿ, ಎರಡೂ ಕೈಗಳನ್ನು ಉಜ್ಜಿಕೊಂಡು ಮುಖವನ್ನು ಒರೆಸ್ಕೊಳ್ಳಿ. ಮೊದಲು ಹಣೆ, ಕೆನ್ನೆ ಭಾಗವನ್ನು ಒರೆಸಿ, ನಂತರ ಕೈಗಳನ್ನು ಒರೆಸಿ, ನಂತರ ಕಾಲುಗಳನ್ನು ಒರೆಸ್ಕೊಳ್ಳಿ. ನಂತರ ಕಣ್ಣಿನ ಮೇಲೆ ಪಾಮಿಂಗ್ ಅಂತ. ಪಾಮಿಂಗ್ ಅಂದ್ರೆ ಎರಡೂ ಹಸ್ತಗಳನ್ನ ಸ್ವಲ್ಪ ಉಬ್ಬಿದಂತೆ ಇಟ್ಕೊಂಡು ಕೈಗಳನ್ನ ಸೇರಿಸಿ ಕಣ್ಣಿಗೆ ಇಟ್ಕೊಳ್ಳಿ. ಕಣ್ಣಿಗೆ ತಗಲ್ಬಾರ್ದು. ಈಗ ಕಣ್ಬಿಡಿ. ಕಣ್ಬಿಟ್ರೆ ಹೊರಗಿನ ಬೆಳಕು ಒಳಗಡೆ ಬರ್ತಾ ಇರಬಾರ್ದು. ಆ ರೀತಿ ಜಾಯಿನ್ ಆಗಿರ್ಬೇಕು. ಎರಡು ಕೈಗಳು ಸೇರ್ಕೊಂಡಿರ್ಬೇಕು. ಈಗ ಕಣ್ಬಿಟ್ಟಿದ್ದೀನಿ ನಾನು ಒಳಗಡೆ. ಈಗ ಕೈಯನ್ನು ನಿಧಾನಕ್ಕೆ ಪಕ್ಕದಿಂದ ತಗೊಂಡು ಒಳಗಡೆ ಬೇಯಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಸಹಜವಾದ ಉಸಿರಾಟ ಮಾಡಿ. ಈಗ ವೀಣಾವಾದನ ಡಾಕ್ಟರ್ ಎನ್ ಲಕ್ಷ್ಮೀಕಾಂತ್, ಮಕ್ಕಳ ತಜ್ಞರು, ಇವರಿಂದ. ಮೃದಂಗ ಸಹಕಾರ ಡಾಕ್ಟರ್ ಅನಿಲ್ ಕುಮಾರ್, ಜನರಲ್ ಫಿಸಿಷಿಯನ್.
ಸ್ವಾಗತ. ಗುರುಗಳೇ, ತಮಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಗುರುಗಳೇ, ಈ ವಾರದ ವಾರ ಭವಿಷ್ಯವನ್ನ ತಿಳಿಸ್ಕೊಡ್ಬೇಕಾಗಿ ಕೇಳ್ಕೊಳ್ತೇನೆ. ಈ ವಾರ ಮೊದಲು ಮೇಷರಾಶಿ ದರ್ಶನ ಮಾಡೋಣ. ಮೇಷರಾಶಿಯವರಿಗೆ ಈ ವಾರ ಶುಭವಾಗುತ್ತೆ. ಕಾರಣ ಏನು ಅಂದ್ರೆ, ಕುಜ ಮುಂದಿನ ವಾರದಲ್ಲಿ ತನ್ನ ಮನೆಯನ್ನ ಸ್ವಕ್ಷೇತ್ರ ಅಂತ ತನ್ನ ಮೇಷರಾಶಿ ಬಿಟ್ಟು ವೃಷಭ ಬರ್ತಾನೆ. ಆದರೆ ಒಳ್ಳೇದು ಮಾಡ್ತಾನೆ. ಆ ಟೈಮಲ್ಲಿ ಅಂತ ಮೇಷರಾಶಿಯವರಿಗೆ ಕೆಲಸದ ಒತ್ತಡ ಹೆಚ್ಚಾಗುತ್ತೆ, ಮತ್ತೆ ಸ್ವಲ್ಪ BP ಹೆಚ್ಚಾದ ಕಾಣುತ್ತೆ, ವೈದ್ಯರ ದರ್ಶನ ಆಗುತ್ತೆ, ಮತ್ತೆ ಪುಣ್ಯಕ್ಷೇತ್ರ ದರ್ಶನ ಆಗುತ್ತೆ. ಆದರೂ ಮನೆಯಲ್ಲೇ ಗಂಡ ಹೆಂಡತಿಗೆ ಬಿಡಿಸಾಗುತ್ತೆ. ಆದ್ರೆ ಅವ್ರ ವಿಷಯಕ್ಕಾಗಲ್ಲ, ಬೇರೆಯವ್ರ ವಿಷಯಕ್ಕೆ ಜಗಳಗಳಾಗುತ್ತೆ ಅಥವಾ ಚರ್ಚೆಗಳಾಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು. ಮತ್ತೆ ಅವರು ಮೇಷರಾಶಿಯವರು ಕುಮಾರ ಜಪ ಮತ್ತೆ ಗಣಪತಿ ವಿಗ್ರಹವನ್ನು ಮಾಡಬೇಕು. ಗಣಪತಿಗೆ ಕಡಲೆಕಾಳು ನೈವೇದ್ಯ ಮಾಡಿದ್ರೆ ಶುಭ ಆಗುತ್ತೆ. ಎರಡನೇದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನಾವು ಈ ವಾರ ಪೂರ್ಣ ಯಾವುದೇ ಕೆಲಸ ಮಾಡಬೇಕು ನಿಧಾನ ಆಗುತ್ತೆ. ತುಂಬಾ ಸ್ಪೀಡ್ ಆಗಿ ಹೋಗುವಂಥದ್ದನ್ನ ಆಗುವಂಥ ಕೆಲಸಗಳಾಗೋದಿಲ್ಲ. ಆಮೇಲೆ ಅದಕ್ಕೋಸ್ಕರ ಮಾಡಬೇಕು ಅಂದ್ರೆ ಅವ್ರು ಯೋಚನೆ ಮಾಡೋದು ಕಾರ್ಯ ಮಾಡಬೇಕು. ಇವಾಗ ಈ ಕಾರ್ಯ ಮಾಡಬೇಕು ಅಂದ್ರೆ ಅದನ್ನ ಯೋಚನೆ ಮಾಡಿ ಕಾರ್ಯ ತರೋಕೆ ಆಗೋಲ್ಲ. ಒಂಥರ ಲೇಜಿನೆಸ್ ಇದಾಗುತ್ತಾರೆ, ಸೋಮಾರಿತರ ಆಗುತ್ತಾರೆ. ಮತ್ತೆ ಫ್ರೆಂಡ್ಸ್ಗಳಲ್ಲಿ ಮಾತಾಡುವಾಗ ವೃಷಭ ರಾಶಿಗಳು ಎಚ್ಚರಿಕೆ ಇರಬೇಕು. ಯಾಕೆಂದ್ರೆ ಒಬ್ಬರು ಚರ್ಚೆ ಆಗುತ್ತೆ, ಚರ್ಚೆ ಬೀಸೋಕೆ ಪ್ರಯಾಣ ಹೋಗುತ್ತೆ, ಸಂಬಂಧಗಳು ಹೋಗುತ್ತೆ. ಅದರಿಂದ ವೃಷಭ ರಾಶಿಯು ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಮತ್ತೆ ದುಡ್ಡು ಕಾಸಿನ ಅವರ ಚೆನ್ನಾಗಿರ್ತೀವಿ ಈ ಸಲ ವೃಷಭ ರಾಶಿಯಲ್ಲಿ ವಾರ ಇರೋದ. ಮತ್ತೆ ಹೊಸ ಕಾರ್ಯಗಳೆಲ್ಲ ಪ್ರಯತ್ನ ಮಾಡೋದಕ್ಕೆ ಫಲ ಸಿಗುತ್ತೆ. ಆದ್ರೆ ಸ್ವಲ್ಪ ರಾಹು ಜನ್ಮದಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ವೃಷಭ ರಾಶಿಯವರು ಯೋಚನೆ ಮಾಡಿ ಕಾರ್ಯವನ್ನು ಮಾಡಬೇಕು. ಮತ್ತು ಚರ್ಚೆಗಳಿಗೆ ಹೋಗಬಾರ್ದು ಈ ವಾರ. ಅದಕ್ಕೋಸ್ಕರ ನಾಗ ಜಪವನ್ನು ಮಾಡಬೇಕು. ಮತ್ತೆ ಹುತ್ತಕ್ಕೆ ಹಾಲು ತಾನೇ ಇರಬೇಕು. ಮೂರನೇದು ಮಿಥುನ ರಾಶಿ. ಮಿಥುನ ರಾಶಿ ಅಂತ ಇವಾಗ ಮಿಶ್ರಫಲಗಳು ತುಂಬಾ ಒಳ್ಳೆಯದು, ತುಂಬಾ ಕೆಟ್ಟದಲ್ಲ ಅಥವಾ ಏನೋ ಆಗಿಲ್ಲ ಅಂತ. ಆದ್ರೆ ಕೆಲಸ ಕಾರ್ಯಗಳಂತೆ ಮಿಶ್ರಫಲಗಳು ಸಿಗುತ್ತೆ. ಮತ್ತೆ ಆಗದೆ ನಿಂತ್ಕೊಂಡಂತ ಕೆಲಸಗಳೇನಾಗುತ್ತೆ ಈ ಸಲ ಪ್ರಾರಂಭ ಆಗುತ್ತೆ. ಮತ್ತೆ ನಿರೀಕ್ಷೆ ಮಾಡಿದ ಕೆಲಸಗಳಿಂದ ಆಗುತ್ತೆ, ಆದ್ರೆ ಸ್ವಲ್ಪ ಮಟ್ಟಿಗೆ ಫಲ. ಕೆಲವು ನಿರೀಕ್ಷೆ ಮಾಡಿದ ಎಲ್ಲ ಫಲನೂ ಆಗುತ್ತೆ ಅಂತ ಮಿಶ್ರ ಫಲ ಆಗೋದು, ಅದಕ್ಕೆ ಸ್ವಲ್ಪ ಫಲ ಸಿಗುತ್ತೆ. ಮತ್ತೆ ದೇಹದಲ್ಲಿ ಆಲಸ್ಯ, ಸೋಮಾರಿತನ, ಮತ್ತೆ ಯೋಗ ಮಾಡ್ಬೇಕಾದ್ರೆ ಜಡಪ್ಪ, ಹೋಗ್ಬೇಕಾದ್ರೆ ಮೂವ್ ಮಾಡೋಕ್ಕಾಗಲ್ಲ. ಈ ರೀತಿ ಮಿಥುನ ರಾಶಿ ಇರುತ್ತೆ. ಮತ್ತೆ ಯಾರ್ಯಾರ ಭೂಮಿದು ಮತ್ತೆ ಮನೆ ಕಟ್ಟಿದ್ರೆ ಅಥವಾ ಭೂಮಿ ಖರೀದಿ ಮಾಡುವಂಥದ್ದು ಅದನ್ನೆಲ್ಲ ಬೇಕಾದ್ರೆ ಇವಾಗ ಪ್ರಾರಂಭ ಮಾಡಿದ್ರೆ ಬೇಗ ಆಗುತ್ತೆ. ಮತ್ತೆ ಮಿಥುನ ರಾಶಿಯವರಿಗೆ ಪರಿಹಾರ ಏನಿದೆ, ಈಶ್ವರ ಪೂಜೆ ಮಾಡಬೇಕು. ಮತ್ತೆ ಈಶ್ವರಿಗೆ ಹಾಲಿನ ಅಭಿಷೇಕ ಮಾಡಿಸಬೇಕು. ನಾಲ್ಕನೇ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಶೀತವಾದ ಇರುತ್ತೆ. ಗಂಟಲು ನೋವು, ಗಂಟಲು ಕಿರಿಕಿರಿ, ಕಿವಿ ನೋವು ಇವೆಲ್ಲ ಇರುತ್ತೆ. ಮತ್ತು ಹೆಚ್ಚು ನಿದ್ರೆ ಹೋಗುತ್ತೆ, ಆಯಾಸ ಆಗುತ್ತೆ, ನಿದ್ದೆ ಆಗುತ್ತೆ. ಮತ್ತೆ ಒಬ್ಬರೇ ಇರೋದಕ್ಕೆ ಕಷ್ಟ ಅನಿಸುತ್ತೆ, ಕೂತ್ಕೊಳ್ಳೋಕ್ಕಾಗಲ್ಲ, ಬೇಜಾರಾಗುತ್ತೆ, ಯಾರು ಇರಬೇಕು ಅನ್ಸುತ್ತೆ. ಮತ್ತೆ ಸ್ವಲ್ಪ ಅವ್ರಿಗೆ ತಲೆನೋವು ಹೆಚ್ಚಾಗುತ್ತೆ, ಅದರಿಂದ ಏನಾದ್ರೆ ಮಲಿಕೋಬೇಕು ಅನ್ನೋದಾಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ನೆನೆ ಮಾಡೋದು ಕೆಲಸಗಳನ್ನೇ ನೆನಪಿನ ಕರ್ಕಾಟಕ ರಾಶಿಯಲ್ಲಿ. ಅದರಿಂದ ಅವ್ರೇನು ಮಾಡಬೇಕು, ನೆನಪಿನ ಶಕ್ತಿ ಬರ್ತದೆ, ಅಶ್ವತ್ಥ ರಕ್ಷಣೆ ಮಾಡಬೇಕು. ಮತ್ತೆ ಹಸುಗೆ ಬಾಳೆಹಣ್ಣು ಮತ್ತೆ ಬೆಲ್ಲವನ್ನು ಕೊಟ್ಟರೆ ಕರ್ಕಾಟಕ ರಾಶಿಯಲ್ಲಿ ಪರಿಹಾರ ಆಗುತ್ತೆ. ಮತ್ತೆ ಐದನೇ ರಾಶಿ ಸಿಂಹ. ಈ ರಾಶಿಯವರಿಗೆ ಸ್ವಲ್ಪ ಕಷ್ಟಗಳು ಎದುರಾಗುತ್ತೆ. ಮತ್ತೆ ನೀಚ ಶನಿ ಮತ್ತು ಶುಕ್ರ ಇರೋದ್ರಿಂದ ಅವರೇ ಮನೆಯಲ್ಲಿ ಶನಿ ಮನೆಯಲ್ಲೇ ಇರೋದ್ರಿಂದ ಏನಾಗುತ್ತೆ, ಅಡ್ಡಿಗಳು ಹೆಚ್ಚಾಗುತ್ತೆ. ಏನಾದ್ರು ಕಾರ್ಯ ಮಾಡಬಹುದೇ ಅಡ್ಡಿರುತ್ತೆ. ಮತ್ತೆ ಮನೆಯವರೇ ಅವರು ತೊಂದರೆ ಕೊಡ್ತಾರೆ, ಯಾರ ಜೊತೆ ಇರ್ತಾರೆ ಅವ್ರಿಗೆ ತೊಂದರೆ ಇರುತ್ತೆ. ಕುಟುಂಬದವ್ರ ವಿರೋಧ ಆಗುತ್ತೆ, ಚರ್ಚೆ ಆಗುತ್ತೆ. ಆದ್ರೂ ಏನಂತಾರೆ, ಯಾರು ಜಗಳ ಮುನ್ನುಗ್ತಾರೆ. ಆದ್ರೆ ದೇಹದಲ್ಲಿ ಹೆಚ್ಚು ಬೆವರು ಬರುತ್ತೆ ಸಿಂಹರಾಶಿಯಲ್ಲಿ. ಮತ್ತೆ ವಾರದ ಕೊನೆಯಲ್ಲಿ, ಈ ವಾರದ ಅಂತ್ಯವಾರದಲ್ಲಿ ಸಿಂಹರಾಶಿಯವರಿಗೆ ಶುಭ ಕಾಣುತ್ತೆ. ಅವರು ಈ ವಾರ ಈಶ್ವರನಿಗೆ ಬಿಲ್ಲುವ ಪತ್ರೆಯನ್ನು ಅರ್ಪಣೆ ಮಾಡೋದು. ಮತ್ತೆ ಶಿವಪಂಚಾದಿ ಸ್ತೋತ್ರವನ್ನ ಮಾಡಬೇಕು, ಅದರಿಂದ ಒಳ್ಳೆಯದಾಗುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ. ಈ ರಾಶಿಯವರಿಗೆ ಈ ಸಲ ಕನ್ಯಾ ರಾಶಿಯವರಿಗೆ ಈ ವಾರ ಪೂರ್ಣ ವ್ಯವಹಾರಗಳು ಸುಲಭವಾಗುತ್ತೆ. ಕಷ್ಟಗಳಿಂದ ಅವ್ರು ನೋಡ್ಬೇಕು, ಯಾರು ನೋಡ್ಬೇಕಂದ್ರೆ ಅವರೇ ಸಿಗ್ತಾರೆ. ಆದ್ರೆ ಮನೆಗಳಲ್ಲಿ ಅಣ್ಣ ತಮ್ಮ ದಾಯಾದಿಗಳನ್ನು ಬಿಸಾಗುತ್ತೆ. ಬ್ಯಾಂಕಿನ ವ್ಯವಹಾರಗಳು ಕುಂಠಿತವಾಗುತ್ತೆ. ಬ್ಯಾಂಕಿನ ಹಣಕಾಸಿನ ವ್ಯವಹಾರಗಳು ಬೇಗ ಆಗೋದಿಲ್ಲ, ಅಣ್ಣ ತಮ್ಮ ಕೊಡುವುದಿಲ್ಲ ಇರುತ್ತೆ. ಮತ್ತೆ ಬೇರೆ ಕೆಲಸಗಳು ಏನೋ ಅನ್ಕೊಳ್ಳೋದೇನಂತ ಯಾವುದೋ ಕೆಲಸ ಇರುತ್ತೆ, ಇದು ಆಗೋದಿಲ್ಲ ಅನ್ಕೊಳ್ಳೋದು ಯಾವುದೋ ಆಗುತ್ತೆ. ಅದು ಇವರು ಅನ್ಕೊಳ್ಳೋಂಥ ಕೆಲಸಗಳು ಇವಾಗಲಿ ಆಗೋಲ್ಲ. ಮತ್ತೆ
ಕನ್ಯಾ ರಾಶಿಗೆ ದೂರದ ಪ್ರಯಾಣ ಸಿದ್ಧತೆ ಆಗುತ್ತೆ. ಮತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಆಗಿರ್ತಾರೆ ಅವರು ಕನ್ಯಾ ರಾಶಿಗೆ ಹಿನ್ನಡೆ ಆಗುತ್ತೆ. ಅವರು ಹನುಮಾನ್ ಚಾಲಿಸ ಪಠಣ ಮಾಡಬೇಕು. ಮತ್ತೆ ಯಾವ್ದಾದ್ರು ಒಂದು ದೇವರಿಗೆ ಬೆಟ್ಟದ ಮೇಲೆ ಅಂತ ಒಂದು ದೇವರಿಗೆ ಇವರು ಬೆಟ್ಟ ಹತ್ಕೊಂಡು ಹೋಗಿ ದರ್ಶನ ಮಾಡಿದ್ರೆ ಕನ್ಯಾ ರಾಶಿಗೆ ಒಳ್ಳೆಯದಾಗುತ್ತೆ. ಮೊದಲ 6 ರಾಶಿಗಳ ಫಲಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಈ ಮಾಸದ ವಿಶೇಷತೆಯನ್ನ ತಿಳಿಸ್ಕೊಡ್ಬೇಕಂತ ಕೇಳ್ಕೊಳ್ತೇನೆ. ನೋಡಿ, ಈಗ ಏನಾಗಿದೆ, ಪುಷ್ಯ ಮಾಸ ಮುಗಿದು ಮುಂದೆ ಮಾಘ ಮಾಸ ಬರ್ತಿದೆ. ಮಾಘ ಮಾಸ ಏನಂತೆ ವಿಶೇಷವಾಗಿ ಪುಣ್ಯ ನದಿಗಳ ಸ್ನಾನಕ್ಕೆ ಹೆಚ್ಚು ಬಲ ಇರುತ್ತೆ. ಮಾಘ ಮಾಸದಲ್ಲಿ ಭಾನುವಾರ ಒಳ್ಳೆಯದು. ಮತ್ತೆ ಮಾಘ ಮಾಸದಲ್ಲಿ ಪುಣ್ಯ ಸ್ನಾನಗಳಿಗೆ ಪುಣ್ಯ ನದಿಗಳು ಯಾವುದೇ ಮಾಡಿದ್ರು ಪುಷ್ಕರ ಸ್ನಾನ ಆಗ್ತದೆ. ಅದು ಈ ಸಲ ತುಂಗಭದ್ರದಲ್ಲಿ ಪುಷ್ಕರ ಸ್ನಾನ ಅವಕಾಶ ಇದೆ ಈ ವರ್ಷ. ಆದರೆ ಮಾಘ ಮಾಸ ಬಂದ ಮಾಘ ಮಾಸ ಈಗ 13ನೇ ಭಾನುವಾರ ಬರ್ತಾ ಇದೆ. ಭಾನುವಾರ 14ನೇ ಭಾನುವಾರ ಬರ್ತಿರೋದ್ರಿಂದ ಏನಾಗುತ್ತೆ, ಯಾವುದೇ ಮಹಾನದಿಗಳು ಸ್ನಾನ ಮಾಡೋದು ಕೂಡ ಪುಣ್ಯ ಆಗಿರುತ್ತೆ. ಭಾನುವಾರ ದಿವಸ ಬರುತ್ತೆ. ಮತ್ತಿನ್ನೊಂದೇನಂದ್ರೆ 11ನೇ ತಾರೀಕು ಅಮಾವಾಸ್ಯೆ ಇರೋದ್ರಿಂದ ಅವತ್ತು ಪಿತೃಗಳ ತರ್ಪಣ ಕೊಡ್ತಾರೆ ಮಹಾನದಿಯಲ್ಲಿ. ಮಾಘ ಮಾಸದ ಪ್ರಾರಂಭದಲ್ಲೇ ಇರುತ್ತ ಪಿತೃಗಳ ತರ್ಪಣ ವಿಶೇಷವಾಗಿರುತ್ತೆ. ಮಾಘ ಮಾಸದಲ್ಲಿ ಪುಷ್ಕರ ಸ್ನಾನ ಇರುತ್ತ ಭಾನುವಾರ ಪ್ರತಿ ಭಾನುವಾರ ಮಾಘ ಮಾಸ ಸ್ನಾನ ಮಾಡೋದು ವಿಶೇಷ ಇರುತ್ತೆ. ಮುಂದಿನ 6 ರಾಶಿಗಳ ಫಲಗಳನ್ನ ತಿಳಿಸ್ಕೊಡಿ. ಮುಂದಿನ ತುಲಾರಾಶಿ. ತುಲಾರಾಶಿ ಮತ್ತೆ ಈ ವಾರದಲ್ಲಿ ಸ್ವಲ್ಪ ಅಗ್ನಿಮಯ ಆಗುತ್ತೆ. ಮತ್ತೆ ಜಗಳ ಆಗುತ್ತೆ, ಕಂಟಗಳು ಪ್ರಾರಂಭವಾಗುತ್ತೆ. ಯಾಕೆಂದ್ರೆ ಗೊತ್ತೇ ಆಗೋಲ್ಲ, ಯಾರು ಎಲೆಕ್ಟ್ರಿಸಿಟಿ ಅಡುಗೆ ಮಾಡೋದಕ್ಕೆ ಮತ್ತೆ ಇನ್ಯಾವುದಕ್ಕಾದ್ರೂ ಕೂಡ ವೆಲ್ಡರ್ಸ್ ಇವುಗಳು ಸ್ವಲ್ಪ ಹುಷಾರಾಗಿರ್ಬೇಕು. ತುಲಾರಾಶಿ ಅಂದ್ರೆ ತುಂಬಾ ಹುಷಾರಾಗಿದ್ದರೆ ಮಾತ್ರ ಗೊತ್ತಿದ್ದೇವೆ. ಮೈ ಕೈಗಳು ಅಥವಾ ಏನಾದ್ರು ಬೆಂಕಿಯಿಂದ ಅವಘಡ ಆಗುವಂಥದ್ದಿರುತ್ತೆ. ಮತ್ತೆ ಹಣಗಳ ಖರ್ಚಾಗುತ್ತೆ. ಮತ್ತೆ ಇವರು ತುಲಾರಾಶಿಯವರು ಯಾರ ಜೊತೆ ಚರ್ಚೆ ಮಾಡಬಾರ್ದು, ಅಂತ ವಿರೋಧ ಕಟ್ಕೋಬಾರ್ದು. ಅವರು ಸುಮ್ಮನೆ ಏನಾಗುತ್ತೆ, ಏನಿಲ್ಲ ಏನೋ ಒಂದು ಮಾತಾಡೋಣ ಬೇಗ ವಿರೋಧ ಆಗುತ್ತೆ. ಈ ವಾರ ಪರಿಹಾರಕ್ಕೆ ಅವರು ನವಗ್ರಹ ಜಪ ಮಾಡಬೇಕು ಮತ್ತು ವಿಷ್ಣು ಸಹಸ್ರ ಪಾರಾಯಣ ಮಾಡಿದ್ರೆ ತುಲಾರಾಶಿ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿ. ಈ ರಾಶಿಯಲ್ಲಿ ಇರುತ್ತೆ, ವೃಶ್ಚಿಕ ರಾಶಿಯಲ್ಲಿ ಕೇತು ಲಗ್ನದಲ್ಲಿ ಇರುತ್ತ ಚರ್ಮದ ರೋಗಗಳ ಸಮಸ್ಯೆಗಳು ಕಾಣುತ್ತೆ. ಮತ್ತೆ ಹುಣ್ಣುಗಳಿರುತ್ತೆ. ಮತ್ತೆ ಇಲ್ಲದೇ ಇದ್ರೆ ಮಾತ್ರೆ ಔಷಧಿಯಾದ ತಗೊಂಡ್ರೆ ಅದು ಅಲರ್ಜಿ ಆಗುತ್ತೆ. ಅಥವಾ ಇವರು ಯಾವುದೇ ವೈದ್ಯರ ಸಂಪರ್ಕ ಮಾಡದೆ ಇವರೇ ಯಾವುದೇ ಮಾತ್ರೆಗಳನ್ನ ಈ ವಾರ ವೃಶ್ಚಿಕ ರಾಶಿ ತಗೋಬಾರ್ದು. ಮತ್ತೆ ಗುರು ರಾಯರ ದರ್ಶನ ಮಾಡಬೇಕು. ಮತ್ತೆ ಮಠಗಳ ದರ್ಶನ ಮಾಡಬೇಕು. ಮಠಗಳಲ್ಲಿ ಗುರುಗಳಿರ್ತಾರೆ, ಅವರನ್ನು ದರ್ಶನ ಮಾಡ್ಕೊಬೇಕು. ಮತ್ತೆ ಚರ್ಮದ ಏನಾದ್ರು ವಿಪರೀತ ನೋವುಗಳು ನವೆಗಳೇನಾದ್ರು ಶುರು ಆದರೆ ಅವರಿಂದ ಕಡ್ಲೆಕಾಳು ನೆನೆಸ್ಬಿಟ್ಟು ಪ್ರತಿದಿನ ಹಸಿಗೆ ಬೆಲ್ಲದ ಜೊತೆ ಕಡ್ಲೆಕಾಳು ಕೊಟ್ಟರೆ ಇವಾಗ ನವೆಗಳು ದೇಹದ ಬಾಧೆ ಕಡಿಮೆ ಆಗುತ್ತೆ. ಮುಂದಿದ್ದು ಧನುಸ್ಸು ರಾಶಿ. ಈ ರಾಶಿಯಲ್ಲಿ ಏನಾಗುತ್ತೆ, ಇವರ ಇದ್ದಕ್ಕಿದ್ದಾಗಿ ದುಡ್ಡು ಬಂದ್ಬಿಡುತ್ತೆ, ಎಲ್ಲಾ ಸಾಲಗಳು ತಿರೋಗುತ್ತೆ. ಮತ್ತೆ ಕಟ್ಟಗಳು ಮನೆಗಳ ಎದುರು ಅದಕ್ಕಿಂತ ಇದನ್ನ ಪ್ರಾರಂಭ ಮಾಡಬಹುದು. ಮತ್ತೆ ಆದ್ರೂ ಪ್ರಾರಂಭ ಮಾಡ್ತೇನೆ ಅನ್ನೋ ಸ್ಪೀಡ್ನಲ್ಲಿ ದುಡ್ಡು ವೆಚ್ಚ ಮಾಡಬಾರ್ದು. ಯಾಕೆಂದ್ರೆ ನಾನು ಮುಂದಿನಕ್ಕೆ ದುಡ್ಡುಗಳು ಮುಂದಿನ ದಿನಗಳಲ್ಲಿ ಕಟ್ಟು ಆಗುತ್ತೆ. ಇವರು ಲಕ್ಷ್ಮೀ ನರಸಿಂಹ ದರ್ಶನ ಮಾಡಬೇಕು, ಅದರಿಂದ ಒಳ್ಳೆಯದಾಗುತ್ತೆ. ಧನುಸ್ಸು ರಾಶಿ. ಮಕರ ರಾಶಿ. ಮಕರ ರಾಶಿಯವರಿಗೆ ಏನಾಗುತ್ತೆ ಅಂದ್ರೆ ಈ ಸಲ ಸಾಡೆ ಸತಿ ಪ್ರಭಾವ ಹೆಚ್ಚಾಗಿರುತ್ತೆ. ಯಾವುದೇ ಕೆಲಸಗಳಾಗದೆ ಕಷ್ಟಪಡ್ತಾರೆ. ಮತ್ತೆ ಪಕ್ಕದಲ್ಲಿರೋರೇ ಅವ್ರ ಶತ್ರುಗಳಾಗುತ್ತದೆ. ಜೊತೆಲಿ ಯಾರಿರ್ತಾರೆ ಅವರು. ಮತ್ತೆ ಯಾರಿಗೂ ಮಾತುಗಳನ್ನು ಕೊಡಬಾರ್ದು ಮಕರ ರಾಶಿಯವರಿಗೆ. ಇವಾಗ ಮಾತುಗಳನ್ನು ಕೊಟ್ಟರೆ ಆ ಮಾತುಗಳನ್ನು ಸಿಕ್ಕಾಕೊಂಡು ತುಂಬಾ ದಂಡ ಕೊಡಬೇಕಾಗುತ್ತೆ. ಮತ್ತೆ ಬೇರೆಯವ್ರನ್ನ ನಂಬ್ಕೊಂಡು ಇವ್ರು ಮಾತಾಡಬಾರ್ದು. ಇಲ್ಲಿ ಹುಷಾರಾಗಿರ್ಬೇಕು ಮಕರ ರಾಶಿಯವರಿಗೆ. ಮತ್ತೆ ಇವರ ಆದಷ್ಟು ಮಕರ ರಾಶಿಯವರು ಕೆಂಪು ವಸ್ತುವನ್ನು ಧರಿಸಬಾರ್ದು. ಮತ್ತೆ ಕೆಂಪು ಬಣ್ಣದ ಆಭರಣಗಳು ಯಾವುದಾದ್ರೆ ಆದಷ್ಟು ಈ ವಾರ ಕೆಂಪು ಬಣ್ಣದ ಆಭರಣ ತೆಗೆದಿಟ್ಟರೆ ಒಳ್ಳೆಯದಾಗುತ್ತೆ. ಮತ್ತು ಅವರು ಈ ವಾರ ಪೂರ್ಣ ಎಳ್ಳು ದೀಪ ಹಚ್ಚಿ ನವಗ್ರಹ ಪ್ರದರ್ಶನ ಮಾಡಿದ್ರೆ ಮಕರ ರಾಶಿಗೆ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭ. ಈ ರಾಶಿಯವರಿಗೆ ಏನಾಗುತ್ತೆ, ಈ ವಾರ ತುಂಬಾ ಖರ್ಚು ಬರುತ್ತೆ. ಮತ್ತೆ ಮನೆಗೆ ದೂರದ ಬಂಧುಗಳು ಬರುವಂಥ ಅವಕಾಶ ಇದೆ. ಮತ್ತೆ ಮನೆಯಲ್ಲಿ ಹಬ್ಬದ ವಾತಾವರಣ, ಒಳ್ಳೊಳ್ಳೆ ಅಡಿಗೆ ಊಟ ಮಾಡುವಂತ ಇದೆ. ಮತ್ತೆ ಆದ್ರೆ ಇದೆಲ್ಲ ಇರುವಾಗ ಸಾಲವನ್ನು ವಾಪಸ್ ಕೊಡುವಂಥದ್ದು ಮರುಪಾವತಿ ಮಾಡೋದಕ್ಕೆ ಬರ್ತಾ ಹೋಗುತ್ತೆ. ಅಂತ ದಯವಿಟ್ಟು ಕುಂಭರಾಶಿಯರು ಮರಿಬಾರ್ದು. ಸಾಲದ ಮರುಪಾವತಿ ಬೆಳೀತಾ ಹೋಗುತ್ತೆ ಮತ್ತೆ ತುಂಬಾ ತೊಂದರೆ ಆಗುತ್ತೆ. ಅದರಿಂದ ಅದು ಎಚ್ಚರಿಕೆಗೂ ಈ ಸಲದ್ದು ಏನು ಮರುಪಾವತಿ ಮಾಡಬೇಕು ಅದನ್ನ ಕೊಡಬೇಕು. ಮತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕು ಅವರು ಸ್ವಲ್ಪ ಯೋಚಿಸಬೇಕಾಗುತ್ತೆ. ಮತ್ತೆ ಅವರು ಈಶ್ವರ ಮತ್ತೆ ವೀರಭದ್ರ ದರ್ಶನವನ್ನ ಕುಂಭರಾಶಿ ಮಾಡಬೇಕಾಗುತ್ತೆ. ಇನ್ನು ಕೊನೆಯ ರಾಶಿ ಮೀನ. ಮೀನ ರಾಶಿಯವರಿಗೆ ಈ ವಾರ ಎಲ್ಲಿಂದ ಕೂಡ ಏನಂತೆ ಔತಣ ಕೂಡ ಇರುತ್ತೆ. ಏನಂತಾರೆ ಪಾರ್ಟಿಗಳು ಹೆಚ್ಚಾಗುತ್ತೆ. ಬರೀ ಒಳ್ಳೆ
ಊಟಗಳು ಒಳ್ಳೆಯ ಸಂತೋಷವಾಗಿರುವಂಥದ್ದು ಇದೇ ರೀತಿ ಅವತ್ತು ಮತ್ತೆ ಹೊಸ ಬಟ್ಟೆಗಳು, ಹೊಸ ವಾಹನ ಇವೆಲ್ಲ ಸಿಗುವಂಥದ್ದು. ಯಾರು ವೆಹಿಕಲ್ ಇದ್ದವರು ಸಣ್ಣದಾಗಿ ವೆಹಿಕಲ್ ಬುಕ್ ಮಾಡಿದ್ರೆ ವೆಹಿಕಲ್ ಬುಕ್ತಿ, ಮತ್ತೆ ಮನೆಯಲ್ಲಿ ಮತ್ತು ಹಿರಿಯವರು ಮತ್ತು ದೊಡ್ಡವರು ಮತ್ತು ಚಿಕ್ಕವರು ಆರೋಗ್ಯ ಚೆನ್ನಾಗಿಲ್ಲ, ಅದು ಸಮಸ್ಯೆಗಳು ಕಾಡುತ್ತೆ ಮೀನರಾಶಿಯವರಿಗೆ. ಮತ್ತೆ ಆಸ್ಪತ್ರೆಗಳಿಗೆ ಓಡಾಡೋದಿರುತ್ತೆ, ಅದರಿಂದ ಮತ್ತೆ ಗಣಪತಿ ಪೂಜೆ ಮಾಡಬೇಕು. ಮತ್ತೆ ಗಣಪತಿ ಮೀನರಾಶಿಗಳು ಎಕ್ಕದಲ್ಲೇ ಮತ್ತು ಎಕ್ಕಗೋಸ ಮಾತನಾಡುತ್ತೆ, ಅವ್ರಿಗೆ ಶುಭವಾಗುತ್ತೆ. ಧನ್ಯವಾದಗಳು ಗುರುಗಳೇ. ಈ ವಾರದ ದ್ವಾದಶ ರಾಶಿಯ ಫಲಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ವೀಕ್ಷಕರೇ, ಗುರೂಜಿಯವರಲ್ಲಿ ಯಾವುದೇ ಪ್ರಶ್ನೆ ಅಥವಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳಬೇಕಾದಲ್ಲಿ 9900012597 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬೇಕಾಗಿ ಕೇಳಿಕೊಳ್ಳುತ್ತೀನಿ. ಧನ್ಯವಾದಗಳು.